ಹಾಯ್ ಎಲ್ರಿಗೂ ಎಒಸಿ ನವೋದಯ ಆ್ಯಪ್ಗೆ ಸ್ವಾಗತ. ಇಂದಿನ ತರಗತಿ ಒಳಗ ಯಾವ ವಿಷಯದ ಕುರಿತು ಡಿಸ್ಕಸ್ ಮಾಡೋಣ ಅಂತಂದ್ರ ಭಿನ್ನ ರಾಶಿಗಳು ಮತ್ತು ಅವುಗಳ ಮೇಲಿನ 4 ಗಣಿತೀಯ ಕ್ರಿಯೆಗಳ ಬಗ್ಗೆ ಇವತ್ತಿನ ಕ್ಲಾಸ್ನೊಳಗ ಸ್ಟಡಿ ಮಾಡ್ಕೋತ ಹೋಗೋಣಂತ. ಮೊದಲನೇದಾಗಿ ಏನ್ ನೋಡೋಣ ಅಂದ್ರ ಭಿನ್ನ ರಾಶಿಗಳ ಬಗ್ಗೆ ಮೊದಲನೇದಾಗಿ ಭಿನ್ನ ರಾಶಿಗಳ ಬಗ್ಗೆ ತಿಳ್ಕೊಳಂತ. ಏನಪ್ಪ ಭಿನ್ನ ರಾಶಿ ಅಂತ ಅಂದ್ರ ಅದಕ್ಕೊಂದು ವ್ಯಾಖ್ಯಾನವನ್ನ ನೋಡೋಣಂತ. ಏನೈತಿ? ಭಿನ್ನ ರಾಶಿ ಎಂದರೆ ಭಿನ್ನ ರಾಶಿ ಎಂದರೆ ಒಂದು ಗುಂಪು ಅಥವಾ ಪ್ರದೇಶದ ಭಾಗ ಅಂತ ಕರಿತೀವಿ. ಏನದ ಭಿನ್ನ ರಾಶಿ ಅಂದ್ರ ಒಂದು ಗುಂಪು ಅಥವಾ ಪ್ರದೇಶದ ಒಂದು ಭಾಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಾಗಿತ್ತಂತಂದ್ರ ಇದಿಷ್ಟನ್ನ ನಾವೊಂದು ಪ್ರದೇಶ ಅಂತ ಹೇಗೆ ತಗೊಂಡ್ರ ಈ ಪ್ರದೇಶದ ಒಂದು ಭಾಗವನ್ನ ನಾವ್ ಏನಂತ ಕರಿತೀವಿ? ಈ ಪ್ರದೇಶದ ಒಂದು ಭಾಗವನ್ನ ನಾವ್ ಏನಂತ ಕರಿತೀವಿ? ಭಿನ್ನ ರಾಶಿಗಳು ಅಂತ ಕರಿತೀವಿ. ಅದೇ ತರ ಇನ್ನೊಂದು ಡೆಫಿನಿಷನ್ ಮುಖಾಂತರ ನಾವ್ ಇದನ್ನ ತಿಳ್ಕೋದಾದ್ರ ಏನೈತಂದ್ರ ಪೂರ್ಣ ವಸ್ತುವಿನ ಗೊತ್ತಾದ ಸಮಭಾಗಗಳನ್ನು ಸೂಚಿಸುವ ಸಂಖ್ಯೆಯನ್ನ ನಾವು ಏನಂತ ಕರಿತೀವಿ? ಭಿನ್ನ ರಾಶಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪೂರ್ಣ ವಸ್ತುವಿನ ಗೊತ್ತಾದ ಸಮಭಾಗಗಳನ್ನು ಸೂಚಿಸುವ ಸಂಖ್ಯೆಯೇ ಭಿನ್ನ ರಾಶಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉತ್ತಮ ಉದಾಹರಣೆ ಕೊಡ್ಬೇಕಾಗಿತ್ತಂತಂದ್ರ ನಿಮ್ ಹತ್ರ ಏನೈತೆ ಅಂತ ತಗೋಣಂತ ಒಂದು ಆಪಲ್ ಐತೆ ಅಂತ ತಗೋಣಂತ. ಆ ಒಂದು ಆಪಲ್ ಅಂತೂ ನಿಮ್ಗ ಪೂರ್ಣ ವಸ್ತು ಅಂತ ಗೊತ್ತೈತಿ. ಆ ವಸ್ತುನ ಅಥವಾ ಆ ಆಪಲ್ ನ ನೀವ್ ಏನ್ ಮಾಡ್ತೀರಿ? 2 ಭಾಗಗಳನ್ನಾಗಿ ಕಟ್ ಮಾಡ್ತಾರೆ. 2 ಭಾಗಗಳನ್ನಾಗಿ ಕಟ್ ಮಾಡ್ತಾರೆ. ಒಂದು ಭಾಗವನ್ನ ಮತ್ತೊಬ್ಬರಿಗೆ ಕೊಡ್ತಾರೆ, ಒಂದು ಭಾಗವನ್ನ ನೀವು ಇಟ್ಕೋತೀರಿ. ಟೋಟಲ್ ಆಪಲ್ ಒಳಗೆ ಎಷ್ಟು ಭಾಗಗಳಿತ್ತು? 2 ಭಾಗಗಳಲ್ಲಿ ಗೊತ್ತಾದಂತ ಒಂದು ಭಾಗವನ್ನ ನೀವು ಕೊಟ್ಬಿಡ್ತೀರಿ. ಏನೈತಿ ಡೆಫಿನಿಷನ್? ಪೂರ್ಣ ವಸ್ತುವಿನ ಗೊತ್ತಾದ ಸಮಭಾಗಗಳನ್ನ ಸೂಚಿಸುವುದು. ಆಪಲ್ ಅನ್ನೋದು ಒಂದು ಪೂರ್ಣದ ವಸ್ತು ಐತಿ. ಆ ವಸ್ತುವಿನ ಗೊತ್ತಾದ ಭಾಗಗಳು ಅವು ಆಪಲ್ ನ 2 ಹೋಳುಗಳನ್ನ ಮಾಡಿದಾಗ 2 ಪೀಸ್ ಬರ್ತಾವ. ಅವುಗಳನ್ನ ನಾವು ಏನಂತ ಕರಿತೀವಿ? ಭಿನ್ನ ರಾಶಿಗಳು ಅಂತ ಕರಿತೀವಿ. ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೋದಾದ್ರ ಇಲ್ಲ ನೋಡ್ರಿ, ಏನೈತಿ? ಮೊದಲು ಈ ಎಕ್ಸಾಂಪಲ್ ತಗೊಂಡಂತ ಒಂದ್ ಸರ್ಕಲ್ ಐತಿ. ಆ ಒಂದು ಸರ್ಕಲ್ ನ ಒಂದು ವೃತ್ತವನ್ನ ನಾ ಏನ್ ಮಾಡಾಕತ್ತೀನಿ? 4 ಭಾಗಗಳಾಗಿ ಕಟ್ ಮಾಡಾಕತ್ತೀನಿ. 4 ಭಾಗಗಳಾಗಿ ಕಟ್ ಮಾಡಾಕತ್ತೀನಿ. ಪ್ರತಿಯೊಂದು ಭಾಗಗಳಿಗೂ ಬೇರೆ ಬೇರೆ ಬಣ್ಣಗಳನ್ನ ಕೊಟ್ಟಿನಿ. ಈ ಭಾಗಕ್ಕೆ ಒಂದು ಬಣ್ಣ ಬೇರೆ ಕೊಟ್ಟಿನಿ, ಈ ಭಾಗಕ್ಕ ಒಂದು ಬಣ್ಣ ಬೇರೆ ಕೊಟ್ಟಿನಿ, ಈ ಭಾಗಕ್ಕೆ ಒಂದು ಬಣ್ಣ ಬೇರೆವನ್ನ ಕೊಟ್ಟಿನಿ, ಈ ಭಾಗಕ್ಕ ಬೇರೆ ಒಂದು ಬಣ್ಣವನ್ನ ಕೊಟ್ಟಿನಿ. ಅದೇ ರೀತಿ ಈ ಭಾಗಕ್ಕ ಒಂದು ಬೇರೆ ತರನಾದಂತ ಬಣ್ಣವನ್ನ ನಾ ಕೊಟ್ಟಿನಿ. ಆತ ಈ 4 ಒಂದು ವೃತ್ತ ತಗೊಂಡಿನಿ. ಆ ವೃತ್ತವನ್ನ ಏನ್ ಮಾಡಾಕತ್ತೀನಿ? 4 ಭಾಗಗಳನ್ನಾಗಿ ಕತ್ತರಿಸಾಕತ್ತೀನಿ ಅಥವಾ ಕಟ್ ಮಾಡಾಕತ್ತೀನಿ. ಈ 4 ಭಾಗಗಳಲ್ಲಿ ನಾ ಏನ್ ಮಾಡ್ತೀನಿ? ಈ ಒಂದು ಭಾಗವನ್ನ ಈ ಭಾಗವನ್ನ ತೆಗಿಯಾಕತ್ತೀನಿ. ನಾವು ಒಂದು ವೃತ್ತದೊಳಗೆ ಎಷ್ಟು ಭಾಗಗಳನ್ನ ಮಾಡಿದ್ದೀವಿ? 4 ಭಾಗಗಳನ್ನ ಮಾಡಿದ್ದೀವಿ, ಹೌದಿಲ್ಲ? ಅದರೊಳಗ ಒಂದು ಭಾಗ ತೆಗಿಯಾಕತ್ತೀನಿ. ಎಷ್ಟು? 4ರಲ್ಲಿ ಒಂದು ಭಾಗವನ್ನ ತೆಗಿಯಾಕತ್ತೀನಿ. ಇಂತಹ P/Q ರೂಪದಲ್ಲಿರುವ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಭಿನ್ನ ರಾಶಿಗಳು ಅಂತ ಕರಿತೇವೆ. ಏನೈತಿ ನಮ್ಮ ಡೆಫಿನಿಷನ್? ಪೂರ್ಣ ವಸ್ತುವಿನ ಗೊತ್ತಾದ ಸಮಭಾಗಗಳನ್ನ ಸೂಚಿಸುವ ಸಂಖ್ಯೆಯನ್ನು ಏನಂತ ಕರಿತೇವೆ? ನಾವು ಭಿನ್ನ ರಾಶಿಗಳು ಅಂತ ಕರಿತೇವೆ. ಪೂರ್ಣ ವಸ್ತುವಿನ ಗೊತ್ತಾದ ಸಮಭಾಗಗಳನ್ನು ಸೂಚಿಸುವುದು. ಇದು ಒಂದು ಪೂರ್ಣ ವಸ್ತು ಅಂತ ಐತಿ, ಹೌದಾ? ಈ ಪೂರ್ಣ ವಸ್ತು ಐತಿ ಇದು. ಈ ಪೂರ್ಣ ವಸ್ತುವನ್ನು ನಾವು ಏನ್ ಮಾಡಾಕತ್ತೀವಿ? ಗೊತ್ತಾದ 4 ಸಮಭಾಗಗಳನ್ನಾಗಿ ಮಾಡಾಕತ್ತೀವಿ. ಎಷ್ಟು? ಗೊತ್ತಾದ ಸಮನಾದ 4 ಭಾಗಗಳನ್ನಾಗಿ ಮಾಡಾಕತ್ತೀವಿ, ಹೌದಾ? 4 ಭಾಗಗಳನ್ನ ಮಾಡಾಕತ್ತೀವಿ. ಈ 4 ಭಾಗಗಳಲ್ಲಿ ಒಂದು ಭಾಗ ಬೇರೆ ಕೊಡಾಕತ್ತೀನಿ. ಅಂದ್ರೆ ಎಷ್ಟು? 4ರೊಳಗ ಒಂದು ಭಾಗವನ್ನ ಕೊಡಾಕತ್ತೀನಿ. ಅಂದ್ರ ಇದನ್ನ ಯಾವ ರೀತಿ ಸೂಚಿಸ್ತೇವೆ ನಾವು? 1/4 ಅಂತ ಈ ರೀತಿ ಸೂಚಿಸುವ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ? ಭಿನ್ನ ರಾಶಿಗಳು ಅಂತ ಕರಿತೇವೆ. ಈ ಭಿನ್ನ ರಾಶಿಗಳೊಳಗ ಮೇಲಿನ ಭಾಗವನ್ನ ನಾವು ಏನಂತ ಕರಿತೇವಿ? ಅಂಶ ಅಂತ ಕರಿತೇವಿ. ಅಂಶ ಅಂತ ಕರಿತೇವಿ. ಮೇಲಿನ ಭಾಗವನ್ನು ಏನಂತ ಕರಿತೇವೆ ನಾವು? ಅಂಶ ಅಂತ ಕರಿತೇವಿ. ಕೆಳಗಡೆ ಇರುವಂತ ಭಾಗವನ್ನು ನಾವು ಏನಂತ ಸಂಖ್ಯೆನ ಅಂತ ಕರಿತೀವಿ? ಛೇದ ಅಂತ ಕರಿತೇವಿ. ಕೆಳಗಡೆ ಇರುವಂತ ಭಾಗಗಳನ್ನ ನಾವೇನಂತ ಕರಿತೇವಿ? ಛೇದ ಅಂತ ಕರಿತೇವಿ.
ನೀವು ಸ್ಪಷ್ಟವಾಗಿ ಈ ಎರಡು ಪದಗಳನ್ನ ನೆನಪಿಟ್ಕೋಬೇಕು. ಏನು, ಮೇಲಿನ ಭಾಗವನ್ನು ಏನಂತ ಕರಿತೇವಿ, ಮೇಲಿನ ಸಂಖ್ಯೆಯನ್ನು ಏನಂತ ಕರಿತೇವಿ, ಅಂಶ ಅಂತ ಕರೆದ್ರೆ ಕೆಳಗಿನ ಸಂಖ್ಯೆಯನ್ನು ಏನಂತ ಕರಿತೇವಿ, ಛೇದ ಅಂತ ಹೇಗೆ ಕರಿತೇವಿ. ಇಂಥ ಸಂಖ್ಯೆಗಳನ್ನ ನಾವೇನಂತ ಕರಿತೇವಿ, ಭಿನ್ನ ರಾಶಿಗಳು ಅಂತ ಹೇಗೆ ಕರಿತೇವಿ. ಇದೊಂದು ಸ್ಪಷ್ಟ ಆಯ್ತು ಅಂತ ಹೇಗೆ ತಿಳ್ಕೊತೀನಿ. ಅದೇ ರೀತಿ ಭಿನ್ನ ರಾಶಿ ಅಂದ್ರೆ ಏನಂತ ಹೇಗೆ ತಿಳ್ಕೊಂಡೆ, ಭಿನ್ನ ರಾಶಿಗಳನ್ನು ಯಾವ ರೀತಿ ಬರಿತೇವೆ ಅಂತಾನು ತಿಳ್ಕೊಂಡೆ. ನಾವು ಕೊಟ್ಟಂತ ಭಾಗಗಳಲ್ಲಿ ನಾವು ಎಷ್ಟು ಭಾಗವನ್ನು ಬಳಸ್ತೇವಲ್ಲ ಅದನ್ನ ನಾವು ಸಂಖ್ಯಾ ರೂಪದಲ್ಲಿ ಬರೆಯೋದನ್ನ ಏನಂತ ಕರಿತೀವಿ, ಭಿನ್ನ ರಾಶಿಗಳು ಅಂತ ಹೇಗೆ ಕರಿತೇವೆ. ಹಾಗಾದ್ರೆ ಭಿನ್ನ ರಾಶಿಗಳಲ್ಲಿ ವಿಧಗಳೆಷ್ಟು ಅಂತ ಹೇಗೆ ನೋಡಿದಾಗ, ಭಿನ್ನ ರಾಶಿಗಳಲ್ಲಿ ಎಷ್ಟು ವಿಧ ಬರ್ತಾವು, 3 ವಿಧಗಳು ಬರ್ತಾವ. ಎಷ್ಟು, 3 ವಿಧಗಳು ಬರ್ತಾವ. ಆ 3 ವಿಧಗಳು ಯಾವುವು ಅಂತ ಹೇಗೆ ನೋಡೋದಾದ್ರ, ಮೊದಲೇದ್ ಯಾವುದು, ಸಮಭಿನ್ನ ರಾಶಿ. ಯಾವ್ದು ಮೊದಲೇದ್ ಯಾವುದು, ಸಮಭಿನ್ನ ರಾಶಿ ಅಂತ ಕರಿತೀವಿ. ಎರಡನೇದ್ದು ವಿಷಮ ಭಿನ್ನ ರಾಶಿ. ಮೂರನೇದ್ದು ಮಿಶ್ರ ಭಿನ್ನ ರಾಶಿ ಅಂತ ಹೇಗೆ ಕರಿತೀವಿ. ಯಾವ ಭಿನ್ನ ರಾಶಿಗಳಲ್ಲಿ ಎಷ್ಟು ವಿಧಗಳು, 3 ವಿಧಗಳು. ಅದರೊಳಗೆ ಮೊದಲೇ ಸಮಭಿನ್ನ ರಾಶಿ, ಎರಡನೇದು ವಿಷಮ ಭಿನ್ನ ರಾಶಿ, ಮೂರನೇದ್ದು ಮಿಶ್ರ ಭಿನ್ನ ರಾಶಿ ಅಂತ ಹೇಗೆ ಕರಿತೀವಿ. ಈಗ ಒಂದೊಂದಾಗಿ ಇನ್ನೊಂದಿಷ್ಟು ಸ್ಪಷ್ಟವಾಗಿ ತಿಳ್ಕೊತಾ ಹೋಗೋಣಂತ. ಮೊದಲೇದು ಯಾವುದು, ಸಮಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ ನಾವು, ಹೌದಾ. ಏನಪ್ಪ ಸಮಭಿನ್ನ ರಾಶಿ ಅಂತ ಹೇಗೆ ನೋಡೋದಾದ್ರ, ಏನ್ ಸಮಭಿನ್ನ ರಾಶಿ ಅಂತ ಹೇಗೆ ನೋಡೋದಾದ್ರ, ಅಂಶದ ಬೆಲೆಯು ಛೇದದ ಬೆಲೆಗಿಂತ ಕಡಿಮೆ ಇರುವ ಭಿನ್ನ ರಾಶಿಗಳನ್ನ ಸ್ಪಷ್ಟವಾಗಿ ಗಮನಿಸ್ರಿ. ಅಂಶದ ಬೆಲೆ ಏನೈತಿ, ಅಂಶದ ಬೆಲೆ ಛೇದದ ಬೆಲೆಗಿಂತ ಏನಾಗಿರ್ಬೇಕು, ಕಡಿಮೆ ಇರಬೇಕು. ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಸಮಭಿನ್ನ ರಾಶಿಗಳು ಅಂತ ಹೇಗೆ ಕರಿತೀವಿ. ಸಮಭಿನ್ನ ರಾಶಿಗಳಿಗೆ ಒಂದಿಷ್ಟು ಎಕ್ಸಾಂಪಲ್ ನೋಡೋದ, ಏನಪ್ಪ ಎಕ್ಸಾಂಪಲ್ಸ್ ಅಂದ್ರ 1/2, ಅದೇ ರೀತಿ 3/4, ಅದೇ ರೀತಿ 1/4, ಅದೇ ರೀತಿ 9/11, 3/7. ಇದೇ ತರ ಹಲವಾರು ಸಂಖ್ಯೆಗಳನ್ನು ಬರಿಬಹುದು ನೀವು. ಫಾರ್ ಎಕ್ಸಾಂಪಲ್ ಇನ್ನ ರಗೂಡ್ ಬರಿಬಹುದು. ಹೆಂಗಂತಂದ್ರ 4/5 ಬರಿಬಹುದು, ಹೌದಾ. ಅದೇ ರೀತಿ 9/10 ಬರಿಬಹುದು. ನೀವು ಸ್ಪಷ್ಟವಾಗಿ 1-2 ಅಂಶಗಳನ್ನಂತರೂ ಸ್ಪಷ್ಟವಾಗಿ ಇದ್ರಾಗ ಗಮನಿಸ್ಬೇಕು. ಸಮಭಿನ್ನ ರಾಶಿಗಳಂದ್ರೆ ಏನು, ಅಂಶ ಏನಾಗಿರ್ಬೇಕು, ಇಲ್ಲಿ ಮೇಲಿದಕ್ಕೆ ಏನಂತೇವೆ ಅಂಶ ಅಂತೀವಿ, ತಳಗಿಂದಕ ಛೇದ ಅಂತ ಹೇಗೆ ಕರಿತೇವೆ. ಇದು ಅಂತ ನಿಮ್ಗೆ ಸ್ಪಷ್ಟವಾಗಿ ಅಂತ ಗೊತ್ತೈತಿ, ಹೌದಾ. ಅಂದ್ರ ಏನ್ ಹೇಳೈತಿ ನಮ್ ಸ್ಟೇಟ್ಮೆಂಟ್, ಅಂಶದ ಬೆಲೆಯು ಛೇದದ ಬೆಲೆಗಿಂತ ಏನಾಗಿರ್ಬೇಕು, ಕಡಿಮೆ ಇರ್ಬೇಕು. ಏನು, ಅಂಶದ ಬೆಲೆ ಏನಾಗಿರ್ಬೇಕು, ಛೇದದ ಬೆಲೆಗಿಂತ ಕಡಿಮೆ ಇತ್ತಂದ್ರ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ, ಸಮಭಿನ್ನ ರಾಶಿಗಳು ಅಂತ ಹೇಗೆ ಕರಿತೀವಿ. ಇಲ್ಲಿ ನೋಡ್ರಿ, ಅಂಶದ ಬೆಲೆ ಏನೈತಿ, 10 ಐತಿ. ಛೇದದ ಬೆಲೆ ಏನೈತಿ ಇಲ್ಲಿ, 10 ಐತಿ. ಅದೇ ರೀತಿ ಅಂಶದ ಬೆಲೆ ಎಷ್ಟೈತಿ ಇಲ್ಲಿ, 9 ಐತಿ, ಹೌದಿಲ್ಲ. ಅಂದ್ರ ಛೇದದ ಬೆಲೆ ಅಂಶಕ್ಕಿಂತ ಏನಾಗೈತಿ ಇಲ್ಲಿ, ಛೇದದ ಬೆಲೆ ಅಂಶಕ್ಕಿಂತ ಚಿಕ್ಕದಾಗೈತಿ, ಹೌದಿಲ್ಲ. ಛೇದ ಇಲ್ಲಿ ದೊಡ್ಡದೈತಿ, ಅಂಶದ ಬೆಲೆ ಏನೈತಿ, ಸಣ್ಣದೈತಿ. ಛೇದದ ಬೆಲೆ ಅಂಶಕ್ಕಿಂತ ಏನಾಗೈತಿ ಇಲ್ಲಿ, ದೊಡ್ಡದಾಗೈತಿ, ಹೌದಿಲ್ಲ. ಅಂದ್ರ ಯಾವ ಭಿನ್ನ ರಾಶಿಗಳಲ್ಲಿ ಅಂಶದ ಬೆಲೆಯು ಛೇದದ ಬೆಲೆಗಿಂತ ಕಡಿಮೆ ಇತ್ತಂದ್ರ, ಛೇದ ಯಾವತ್ತು ದೊಡ್ಡದಿತ್ತು, ಅಂಶ ಯಾವುದು ಸಣ್ಣದಿತ್ತಂದ್ರ, ಸಿಂಪಲ್ ಆಗಿ ಅಂಶ ಏನಾಗಿರ್ಬೇಕು, ಸಣ್ಣದಿರ್ಬೇಕು, ಛೇದ ಏನಿರ್ಬೇಕು, ದೊಡ್ಡದಿರ್ಬೇಕು. ಅಂತ ಸಂಖ್ಯೆಗಳನ್ನ, ಅಂತ ಭಿನ್ನ ರಾಶಿಗಳನ್ನ ನಾವು ಏನಂತ ಕರಿತೇವಿ, ಸಮಭಿನ್ನ ರಾಶಿಗಳು ಅಂತ ಹೇಗೆ ಕರಿತೇವೆ. ಏನು, ಸಮಭಿನ್ನ ರಾಶಿಗಳು ಅಂತ ಹೇಗೆ ಕರಿತೇವೆ. ಅದೇ ರೀತಿ ಇದ್ರಾಗ 1-2 ಪಾಯಿಂಟ್ಸ್ ನೋಡೋಣ ಅಂತ. ಏನೈತಿ, ಸಮಭಿನ್ನ ರಾಶಿಗಳ ಬೆಲೆ ಯಾವಾಗ್ಲೂ ಏನಾಗಿರ್ತೈತಿ, 1ಕ್ಕಿಂತ ಕಡಿಮೆ ಇರ್ತೈತಿ. ಏನು, ಸಮಭಿನ್ನ ರಾಶಿಗಳನ್ನ ಬಿಡಿಸಿದಾಗ ನಮಗೆ ಏನ್ ಸಿಗತೈತಿ, ಆ ಬೆಲೆ ಏನ್ ಸಿಗತೈತಲ್ಲ ಯಾವತ್ತು ಒಂದಕ್ಕಿಂತ ಏನಾಗಿರ್ತೈತಿ, ಕಮ್ಮಿ ಇರ್ತೈತಿ. ಎಷ್ಟು, 1ಕ್ಕಿಂತ ಕಮ್ಮಿ ಇರ್ತೈತಿ. ನೀವು ಯಾವುದೇ ಸಮಭಿನ್ನ ರಾಶಿಗಳನ್ನ ಪೂರ್ತಿಯಾಗಿ ಭಾಗಿಸಿದಾಗ ನಮ್ಗೆ ಏನ್ ಸಿಗ್ತೈತಿ, ಆ ಬರುವಂತ ಮೊತ್ತ ಅಥವಾ ವ್ಯಾಲ್ಯೂ ಏನಾಗಿರ್ತೈತಿ, 1ಕ್ಕಿಂತ ಕಮ್ಮಿ ಇರ್ತೈತಿ. ನಾವು ತಗೊಂಡಂತ ಈ ಎಕ್ಸಾಂಪಲ್ಗಳನ್ನ ನೋಡ್ರಿ, ಏನೈತಿ ಮೊದಲೇ ಎಕ್ಸಾಂಪಲ್ 1/2 ಐತಿ. ಇದನ್ನ ಭಾಗಿಸ್ತೀನಿ ಯಾವ ರೀತಿ, 1ನ್ನ 2ಲಿಂದ ಭಾಗಿಸ್ತೀನಿ ಅಂತ ಹೇಗೆ ತಗೋಣಂತ. ಈಗ 2ನ್ನ 1ಲಿಂದ ಭಾಗಿಸಕ್ಕಾಗಲ್ಲ, ಅವಾಗ ಏನ್ ಮಾಡ್ತೀವಿ ನಾವು, 0.0ನ ಮುಂದೆ ಒಂದು ಪಾಯಿಂಟ್ ಕೊಟ್ಟಿಗೆ ಏನ್ ಮಾಡ್ತೀವಿ, 0ನ ಇಳಿಸ್ಕೋತೇವೆ, ಹೌದಾ. 10 ಆಯ್ತು, 2 ಎಷ್ಟು, 5ಲಿ ಎಷ್ಟಾಯ್ತು, 10 ಆಯ್ತು. ಇದೇನಿತ್ತು, 0, ಶೇಷ 0 ಬಂತು. ಅಂದ್ರೆ 0.5 ಅಂತಂದ್ರ ಏನು, 1/5 ಭಾಗ. ಏನು, 1/5 ಭಾಗ ಅಂತ ಹೇಗೆ ಆಯ್ತು, ಹೌದಿಲ್ಲ. ಅಂದ್ರೆ ಏನು, 1ಕ್ಕಿಂತ 0.5 ಏನಾಯ್ತು ಇಲ್ಲಿ, ಕಮ್ಮಿ ಆಯ್ತು, ಹೌದಾ. 1ಕ್ಕಿಂತ ಕಮ್ಮಿ ಆಯ್ತು. ಇಂಥ
ಸಂಖ್ಯೆಗಳು ಏನಂತ ಕರಿತೇವೆ ನಾವು ಸಮಭಿನ್ನ ರಾಶಿಗಳು ಅಂತ ಹೇಗೆ ಕರಿತೀವಿ. ಸಮಭಿನ್ನ ರಾಶಿಗಳ ಬೆಲೆ ಏನಾಗಿರ್ತೈತಿ ಯಾವಾಗಲೂ ಒಂದಕ್ಕಿಂತನೂ ಕಮ್ಮಿ ಬರ್ತೈತಿ ಅಂತ ಹೇಗೆ ಹೇಳ್ತೇವೆ. ಇನ್ನೊಂದು ಎಕ್ಸಾಂಪಲ್ ಕೂಡ ನಾವು ನೋಡ್ಬಿಡೋಣ. 3ನ್ನ 3/4 ಹೌದಾ, ಇದು 4ಲಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತಾ? 3ನ್ನ 4ಲಿಂದ ಡಿವೈಡ್ ಮಾಡೋಣ ಅಂತ ಏನ್ ಮಾಡ್ತೀವಿ, 0.4ಗೆ 0 ಉಳಿಸ್ಕೋತೀವಿ. ಎಷ್ಟರಲ್ಲಿ 4 4 ಮಗೆ 4 4 16 4 7 28. ಎಷ್ಟು ಉಳಿತು? 2 ಉಳಿತು. ಕೈಲ ಒಂದಿತ್ತು 0 ಆಯ್ತು. ಪಾಯಿಂಟ್ ಕೊಟ್ಟಿ ಸಲ ಇನ್ನೊಂದು 0 ಉಳಿಸ್ಕೊಂಡಿವಿ. 4 5 20. 0 0 ಆಯ್ತು ಹೌದಾ. ಅಂದ್ರೆ ಎಷ್ಟಾಯ್ತು? 0.25. 1/75 ಭಾಗ ಅಂದ್ರೆ 1ರೊಳಗ 75 ಭಾಗ ಏನ್ ಬಂದೈತಿ? 3/4 ಅಂತ ಹೇಗೆ ಕರಿತೇವೆ. ಹೌದಿಲ್ಲ? ಅಂದ್ರೆ ಇದ್ರ ವ್ಯಾಲ್ಯೂ ಏನಾಯ್ತು? ಈಗ 1ಕ್ಕಿಂತ ಕಮ್ಮಿ ಇದೆ ಹೌದಲ್ಲ. ಇಂಥ ಸಂಖ್ಯೆಗಳನ್ನ ಏನಂತ ಕರಿತೀವಿ? ಸಮಭಿನ್ನ ರಾಶಿಗಳು ಅಂತ ಹೇಗೆ ಕರಿತೀವಿ. ಸಮಭಿನ್ನ ರಾಶಿಗಳ ಬೆಲೆ ಯಾವಾಗ್ಲೂ ಏನಾಗಿರ್ತೈತಿ? 1ಕ್ಕಿಂತ ಕಮ್ಮಿ ಇರ್ತೈತಿ ಅಂತ ಹೇಗೆ ನಮ್ಗೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ರೀತಿ ಸಮಭಿನ್ನ ರಾಶಿಗಳ ಅಂಶವು ಛೇದಕ್ಕಿಂತ ಏನಾಗಿರ್ತೈತಿ? ಚಿಕ್ಕದಾಗಿರ್ತದೆ. ನಮ್ಮ ಡೆಫಿನಿಷನ್ ಒಳಗ ಐತಿ ಹೌದಿಲ್ಲ. ಸಮಭಿನ್ನ ರಾಶಿಗಳೊಳಗೆ ಏನಿರ್ತೈತಿ? ಅಂಶ ಸಣ್ಣದಿರ್ತೈತಿ, ಛೇದ ಏನಿರ್ತೈತಿ? ದೊಡ್ಡದಿರ್ತೈತಿ. ನೀವು ಸಿಂಪಲ್ ತಿಳ್ಕೊಬಹುದು. ಅಂಶ ಏನಿರ್ತೈತಿ? ಸಣ್ಣದಿರ್ತೈತಿ, ಛೇದ ದೊಡ್ಡದಿರ್ತೈತಿ. ಅಂತ ಸಂಖ್ಯೆಗಳನ್ನ ಏನಂತ ಕರಿತೇವೆ ನಾವು? ಸಮಭಿನ್ನ ರಾಶಿಗಳು ಅಂತ ಹೇಗೆ ಕರಿತೀವಿ. ಮೊದಲೇ ಸಮಭಿನ್ನ ರಾಶಿಗಳನ್ನ ನೋಡ್ತೇವೆ. ಅದೇ ರೀತಿ ಎರಡನೇದು ಯಾವುದು? ವಿಷಮ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ಏನು? ಎರಡನೇದು ವಿಷಮ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ಏನಪ್ಪಾ ವಿಷಮ ಭಿನ್ನ ರಾಶಿ ಅಂತಂದ್ರ ಸಮಭಿನ್ನ ರಾಶಿಗೆ ಉಲ್ಟಾ ಇದು ಅಷ್ಟೇ. ಏನೈತೆ ಅಂತಂದ್ರ ಅಂಶವು ಅಂಶವು ಛೇದಕ್ಕಿಂತ ದೊಡ್ಡದಾಗಿರುವ ಭಿನ್ನ ರಾಶಿಗಳನ್ನ ನಾವೇನಂತ ಕರಿತೀವಿ? ವಿಷಮ ಭಿನ್ನ ರಾಶಿ ಅಂತ ಹೇಗೆ ಕರಿತೀವಿ. ಏನಿದ್ಲಿ? ಅಂಶವು ಛೇದಕ್ಕಿಂತ ದೊಡ್ಡದಾಗಿರ್ತೈತಿ. ಅಲ್ಲಿ ಏನಿತ್ತು? ಅಂಶ ಸಣ್ಣದಾಗಿರ್ತಿತ್ತು, ಛೇದ ಏನಾಗಿರ್ತಿತ್ತು? ದೊಡ್ಡದಿರ್ತಿತ್ತು. ಇಲ್ಲಿ ಏನಾಗೈತಿ? ಈ ಅಂಶ ದೊಡ್ಡದೈತಿ, ಛೇದ ಏನೈತಿ? ಸಣ್ಣದೈತಿ. ಎಕ್ಸಾಂಪಲ್ ಮುಖಾಂತರ ನೋಡೋಣ ಅಂತ ನಿಮ್ಗೆ ಇನ್ನೊಂದಿಷ್ಟು ಸ್ಪಷ್ಟ ತಿಳಿತೈತಿ. ಏನಪ್ಪಾ ಎಕ್ಸಾಂಪಲ್? ನೋಡ್ರಿ, ಫಸ್ಟ್ನೇದು 7/5, 8/3, 11/7, 9/8 ಇವೆಲ್ಲ ಸಂಖ್ಯೆಗಳನ್ನ ಒಂದಿಷ್ಟು ನೋಡ್ರಿ. ಎಲ್ಲಕ್ರ ಒಳಗ ಅಂಶಗಳು ಏನದಾವ? ಅಂಶಗಳು ಜಾಸ್ತಿ ಐತಿ. ಛೇದಕ್ಕೆ ಕಂಪೇರ್ ಮಾಡಿದ್ರ 9 8 ಅಂದ್ರ 8ಕ್ಕಿಂತ 9 ಏನು ದೊಡ್ಡದಾಗೈತಿ ಹೌದಿಲ್ಲ. ಅಂದಾಗ ಅಂಶದ ಬೆಲೆ ದೊಡ್ಡದೈತಿ, ಛೇದದ ಬೆಲೆ ಸಣ್ಣದೈತಿ. ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ? ವಿಷಮ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡೋದಾದ್ರ ವಿಷಮ ಭಿನ್ನ ರಾಶಿಗಳ ಬೆಲೆಯು ವಿಷಮ ಭಿನ್ನ ರಾಶಿಗಳ ಬೆಲೆಯು 1ಕ್ಕಿಂತ ದೊಡ್ಡದಾಗಿರುತ್ತದೆ ಅಥವಾ 1ಕ್ಕೆ ಸಮ ಆಗಿರುತ್ತೈತಿ ಅಂತ ಹೇಗೆ ಹೇಳ್ತಾರೆ. ಸಮಭಿನ್ನ ರಾಶಿಗಳೊಳಗೆ ಏನ್ ನೋಡ್ತಿದ್ದೇವಿ? ಅದು ಬರುವಂತ ಬೆಲೆ ಏನಾಗಿರ್ತೈತಿ? ಅಲ್ಲಿ 1ಕ್ಕಿಂತ ಕಮ್ಮಿ ಇರ್ತಿತ್ತು. ಬಟ್ ಇಲ್ಲಿ ಏನಾಗುತ್ತ? 1ಕ್ಕಿಂತ ಜಾಸ್ತಿ ಇರ್ತೈತಿ. ಯಾವ್ದ್ರದ್ದು? ವಿಷಮ ಭಿನ್ನ ರಾಶಿಯ ಬೆಲೆ ಏನಾಗಿರ್ತೈತಿ? 1ಕ್ಕಿಂತ ಜಾಸ್ತಿ ಇರ್ತೈತಿ. ಅದನ್ನ ಭಾಗವನ್ನು ಮಾಡಿದಾಗ ಕೊಟ್ಟಂತ ಎಕ್ಸಾಂಪಲ್ನ ನೀವು ಒಂದಿಷ್ಟು ಅದನ್ನ ಭಾಗ ಮಾಡಿ ನೋಡ್ರಿ. ಅವಾಗ ಏನಾಗುತ್ತಾ? ಬರುವಂತ ಬೆಲೆ ಏನಾಗಿರ್ತೈತಿ? 1ಕ್ಕಿಂತ ಜಾಸ್ತಿ ಇರ್ತೈತಿ. ಅಂತ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ? ಅಂತ ಭಿನ್ನ ರಾಶಿಗಳನ್ನ ನಾವ್ ಏನಂತ ಕರಿತೇವೆ ಅಂದ್ರ ವಿಷಮ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ವಿಷಮ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ನಾವು ಒಂದು ಎಕ್ಸಾಂಪಲ್ ಬೇಕಾದ್ರೆ ನೋಡೋಣ ಅಂತ. ಏನಂದ್ರ 8/3 ಐತಿ ಹೌದಾ. ಈ ಎಕ್ಸಾಂಪಲ್ ನ ಭಾಗ ಮಾಡಿ ನೋಡೋಣ ಅಂತ. ಎಷ್ಟರಲ್ಲಿ? 8ನ್ನ 3 ಭಾಗ ಮಾಡಿ ನೋಡೋಣ ಅಂತ. ಎಷ್ಟರಲ್ಲೇ ಹೋಗುತ್ತಾ? ಒಂಚೂರು ನೋಡ್ರಿ. 3 6, ಎಷ್ಟು ಉಳಿತು? 2 ಉಳಿತು ಹೌದಾ. 6 ಉಳಿತು, 2 ಉಳಿತು. 2 ಹೋಗ್ಲಾರ ಪಾಯಿಂಟ್ ಕೊಟ್ಕೆ 0 ಉಳಿಸ್ಕೊಂಡೆ. 3 9, 3 4, 3 6, 18. ಇಲ್ಲಿ ಬರ್ಕೋತೀನಿ ಅಂತ 18 0 ಬರ್ತದೆ, 2 ಬರ್ತೈತಿ. ಸೇಮ್ 6 6 6 ಬರ್ಕೋತ ಹೋಗುತ್ತ ಹೌದಿಲ್ಲ. ಅಂದಾಗ 1ಕ್ಕಿಂತ ಇದು ವ್ಯಾಲ್ಯೂ ಏನಾಯ್ತು? ಜಾಸ್ತಿ ಐತಿ ಹೌದಿಲ್ಲ. ಅಂದ್ರ ವಿಷಮ ಭಿನ್ನ ರಾಶಿಯ ಬೆಲೆ ಏನಾಗಿರ್ತೈತಿ? ಯಾವಾಗ್ಲೂ 1ಕ್ಕಿಂತ ಜಾಸ್ತಿ ಇರ್ತೈತಿ. ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ? ವಿಷಮ ಭಿನ್ನ ರಾಶಿಗಳು ಅಂತ ಹೇಗೆ ಕರಿತೇವೆ. ವಿಷಮ ಭಿನ್ನ ರಾಶಿಗಳು ಅಂತ ಹೇಗೆ ಕರಿತೇವೆ. ವಿಷಮ ಭಿನ್ನ ರಾಶಿಯ ಬೆಲೆ ಏನಾಗಿರುತ್ತೆ? ಯಾವಾಗಲೂ 1ಕ್ಕಿಂತ ಜಾಸ್ತಿ ಇರ್ತೈತಿ.
ಅದೇ ಸಮಭಿನ್ನ ರಾಶಿಗಳ ಬೆಲೆ ಏನಾಗಿರ್ತೈತಿ ಒಂದಕ್ಕಿಂತ ಕಮ್ಮಿ ಇರ್ತೈತಿ. ಇದು ಜಾಸ್ತಿ ಇರ್ತೈತಿ, ಅದು ಏನಾಗುತ್ತೆ ಅಲ್ಲಿ ಕಮ್ಮಿ ಆಗುತ್ತೆ. ಇಷ್ಟೇ ಅದಕ್ಕೆ ಇದಕ್ಕೆ ಇರುವಂತ ವ್ಯತ್ಯಾಸ ಏನೈತಿ ಇಲ್ಲಿ, ಅದರದ್ದು ಒಂದಕ್ಕಿಂತ ಕಮ್ಮಿ ಇರ್ತೈತಿ, ಇದು ಒಂದಕ್ಕಿಂತ ಜಾಸ್ತಿ ಇದ್ದು ಅಂದ್ರೆ ಅಂತ ಸಂಖ್ಯೆಗಳನ್ನ ಅಂತ ಭಿನ್ನ ರಾಶಿಗಳನ್ನ ನಾವೇನಂತ ಕರಿತೀವಿ, ವಿಷಮ ಭಿನ್ನ ರಾಶಿಗಳು ಅಂತ ಹೇಗೆ ಕರಿತೀವಿ. ನಮ್ಗ ಮೂರನೇದು ನೋಡೋದಾದ್ರ ಯಾವುದು, ಮಿಶ್ರ ಭಿನ್ನ ರಾಶಿ ಅಂತ ಹೇಗೆ ಕರಿತೀವಿ. ಯಾವುದು, ಮಿಶ್ರ ಭಿನ್ನ ರಾಶಿ ಅಂತ ಹೇಗೆ ಕರಿತೀವಿ. ಏನಪ್ಪಾ ಮಿಶ್ರ ಭಿನ್ನ ರಾಶಿ ಅಂತ ಹೇಗೆ ನೋಡೋದಾದ್ರ, ಮೊದಲನೇದೇನು, ಪೂರ್ಣಾಂಕದೊಂದಿಗೆ ಸಮಭಿನ್ನ ರಾಶಿಯನ್ನು ಹೊಂದಿರುವ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ಏನು, ಪೂರ್ಣಾಂಕದೊಂದಿಗೆ, ಪೂರ್ಣಾಂಕಗಳಂದ್ರೆ ಯಾವುವು ನಿಮ್ಗೆ ಗೊತ್ತೈತಿ ಹೌದಾ, ಅವು ಏನು ಸ್ಪಷ್ಟವಾದ ಸಂಖ್ಯೆಗಳ ರೂಪದೊಳಗೆ ಇರ್ಬೇಕು, ಅಂತವನ್ನ ಏನಂತೇನು ಪೂರ್ಣಾಂಕಗಳು ಅಂತ ಹೇಗೆ ಕರಿತೀವಿ. ಪೂರ್ಣಾಂಕದೊಂದಿಗೆ ಏನಿರ್ಬೇಕು, ಸಮಭಿನ್ನ ರಾಶಿಯನ್ನು ಹೊಂದಿರಬೇಕು. ಸಮಭಿನ್ನ ರಾಶಿ ಅಂದ್ರೆ ಏನಾಗಿರ್ಬೇಕು, ಅಂಶ ಸಣ್ಣದಿರಬೇಕು, ಛೇದ ಏನಾಗಿರ್ಬೇಕು ದೊಡ್ಡದಿರಬೇಕು. ಅಂತ ಸಂಖ್ಯೆಗಳನ್ನ ಏನಂತೆ ಸಮಭಿನ್ನ ರಾಶಿ ಅಂತ ಹೇಗೆ ಕರಿತೀವಿ. ಸಮಭಿನ್ನ ರಾಶಿಯೊಂದಿಗೆ ಏನ್ ಇರ್ಬೇಕು, ಇಲ್ಲಿ ಪೂರ್ಣಾಂಕಗಳಿದ್ದು ಅಂದ್ರ ಅಂತ ಸಂಖ್ಯೆಗಳನ್ನ, ಅಂತ ಭಿನ್ನ ರಾಶಿಗಳನ್ನ ನಾವೇನಂತ ಕರಿತೀವಿ, ಮಿಶ್ರ ಭಿನ್ನ ರಾಶಿಗಳು ಅಂತ ಹೇಗೆ ಕರಿತೀವಿ. ಇದಕ್ಕೊಂದಿಷ್ಟು ಎಕ್ಸಾಂಪಲ್ ನೋಡೋದಾದ್ರ, 2 ಇಂಟು 2/3, 1 ಇಂಟು 6/7, ಅದೇ ರೀತಿ 4 ಇಂಟು 5/9, ಇದೇ ತರ ಹಲವಾರು ಸಂಖ್ಯೆಗಳು ಬರ್ತಾವ. ಒಟ್ಟು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ, ಒಂದು ಪೂರ್ಣಾಂಕ ಇರ್ಬೇಕು, ಅದ್ರ ಜೊತೆ ಸಮಭಿನ್ನ ರಾಶಿ ಇತ್ತಂದ್ರ ಅಂತ ಸಂಖ್ಯೆಗಳನ್ನ, ಅಂತ ಭಿನ್ನ ರಾಶಿಗಳನ್ನ ನಾವೇನಂತ ಕರಿತೀವಿ, ಮಿಶ್ರ ಭಿನ್ನ ರಾಶಿಗಳು ಅಂತ ಹೇಗೆ ಕರಿತೇವೆ. ಇಟ್ಟತನ ಏನ್ ನೋಡಿದೆ ನಾವು, ಭಿನ್ನ ರಾಶಿಗಳಂದ್ರೆ ಏನು, ಆ ಭಿನ್ನ ರಾಶಿಗಳಲ್ಲಿ ಬರುವಂತ ಸಮಭಿನ್ನ ರಾಶಿ, ಎರಡನೇದು ಯಾವುದು, ವಿಷಮ ಭಿನ್ನ ರಾಶಿ ಮತ್ತ ಮಿಶ್ರ ಭಿನ್ನ ರಾಶಿಗಳನ್ನ ನೋಡ್ತಾ ಹೋದೆವು ಹೌದಾ. ಈ ನೆಕ್ಸ್ಟ್ ಬರೋ ಟಾಪಿಕ್ ಏನಂದ್ರ, ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯನ್ನ ಯಾವ ರೀತಿ ಪರಿವರ್ತಿಸಬಹುದು ಅಂತ ಹೇಳೋದನ್ನ ಈಗ ನೋಡೋಣಂತ. ಏನು, ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸುವುದು ಅಂದ್ರ, ಒಂದು ತರನಾದ ಭಿನ್ನ ರಾಶಿಯನ್ನ ಮತ್ತೊಂದು ತರ ಕನ್ವರ್ಟ್ ಮಾಡೋದು ಅಂತ ಭಿನ್ನ ರಾಶಿಗಳನ್ನ ನೋಡೋಣಂತ. ಯಾವ ರೀತಿ ಕನ್ವರ್ಟ್ ಮಾಡಬಹುದು ಅಂತ ಇಲ್ಲಿ ನೋಡೋಣಂತ. ಇಲ್ಲಿ ಯಾವ್ದು ಕೊಟ್ಟ, ನಾವು ಫಸ್ಟ್ ಒಂದು ತಗೊಂಡಿದ್ದು ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯನ್ನಾಗಿ ಪರಿವರ್ತಿಸುವುದು ಹೆಂಗಂತ ಈ ಸದ್ ನೋಡೋಣ. ಏನಪ್ಪಾ ಅಂತಂದ್ರ, ವಿಷಮ ಭಿನ್ನ ರಾಶಿಯ ಛೇದದಿಂದ, ಏನು, ವಿಷಮ ಭಿನ್ನ ರಾಶಿಯ ಛೇದ ಅಂದ್ರೆ ಯಾವ್ದಿಲ್ಲಿ ತಳಗಡೆ ಇರೋದಂತ ಹೇಳಿದ್ಮೇಲೆ, ವಿಷಮ ಭಿನ್ನ ರಾಶಿಯ ಛೇದದಿಂದ ಅಂಶವನ್ನು ಭಾಗಿಸಿದಾಗ, ಏನು, ಅಂಶವನ್ನ ಭಾಗಿಸಿದಾಗ ಬರುವ ಭಾಗಲಬ್ಧವನ್ನು ಪೂರ್ಣಾಂಕವಾಗಿ, ಬರುವ ಭಾಗವನ್ನ ಏನ್ ಮಾಡ್ತೇವೆ ನಾವು, ಭಾಗಿಸಿದಾಗ ಬರುವ ಭಾಗಲಬ್ಧವನ್ನು ಏನಂತೇವೆ, ಪೂರ್ಣಾಂಕವಾಗಿ, ಉಳಿಯುವ ಶೇಷವನ್ನ ಅಂಶವಾಗಿ, ಏನು, ಉಳಿಯುವ ಶೇಷವನ್ನ ಏನಂತ ಕರಿತೇವೆ ನಾವು, ಅಂಶವಾಗಿ ಬರೆಯಬೇಕು ಮತ್ತು ಛೇದವನ್ನು ಛೇದದ ಸ್ಥಾನದೊಳಗೆ ಬರೆಯಬೇಕು. ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿ ಪರಿವರ್ತಿಸಬೇಕಂದ್ರ, ವಿಷಮ ಭಿನ್ನ ರಾಶಿಯನ್ನ ಛೇದವನ್ನು ಅಂಶವಾಗಿ ಭಾಗಿಸಿದಾಗ ಬರುವ ಭಾಗಲಬ್ಧವನ್ನ ಪೂರ್ಣಾಂಕವಾಗಿ ಮತ್ತು ಉಳಿದ ಶೇಷವನ್ನ ಅಂಶವಾಗಿ ಬರೀಬೇಕು ಮತ್ತು ಛೇದವನ್ನ ಛೇದದ ಸ್ಥಾನದೊಳಗೆ ಬರೀಬೇಕು. ಹೆಂಗಪ್ಪ ಅಂತ ಹೇಗೆ ಈ ಮೊದಲೇ ಎಕ್ಸಾಂಪಲ್ನ ನಾವು ತಿಳ್ಕೊನಂತ. 8ನ ಏನ್ ಮಾಡಾಕತ್ತೀವಿ ನಾವಿಲ್ಲಿ, 3ರಿಂದ ಭಾಗಿಸಕತ್ತೀವಿ ಹೌದಾ. 8ನ 3ರಿಂದ ಭಾಗಿಸಕತ್ತೀವಿ. ಎಷ್ಟರಿಂದ ಭಾಗಿಸಕತ್ತೀವಿ, 8ನ 3ರಿಂದ ಭಾಗಿಸಕತ್ತೀವಿ. 3 ಎಷ್ಟಲೆ, 3 6, ಎಷ್ಟು ಉಳಿತು ಶೇಷ 2 ಹೋಯ್ತು. ನಾವು ಪಾಯಿಂಟ್ ಒಳಗ ಹೋಗೋದು ಬೇಡ, ನಮ್ಗೆ ಇಲ್ಲಿ ಏನ್ ಹೇಳ್ಯಾರ ಅವರು, ಪೂರ್ಣಾಂಕ ರೂಪದೊಳಗೆ ಇರ್ಬೇಕಂತ ಹೇಳ್ಯಾರ. ಅದಕ್ಕೆ ನಾವು ಇಷ್ಟೇ ಬಿಡೋಣ ಅಂತ. ಇಷ್ಟು ಬಿಟ್ಟಾಗ ಆ ಸ್ಟೇಟ್ಮೆಂಟ್ ಪ್ರಕಾರ ಏನೈತಿ, ಛೇದದಿಂದ ಅಂಶವನ್ನ ಭಾಗಿಸಿದಾಗ, ಛೇದದಿಂದ ಅಂಶವನ್ನ ಭಾಗಿಸೇವಿ ಹೌದಾ. ಛೇದದಿಂದ ಅಂಶವನ್ನ ಭಾಗಿಸಿದಾಗ ಬರುವ ಭಾಗಲಬ್ಧವನ್ನ ಪೂರ್ಣಾಂಕವಾಗಿ ತಗೋಬೇಕು. ಭಾಗಲಬ್ಧ ಯಾವ್ದಿಲ್ಲಿ 2 ಐತಿ ಹೌದಾ, 2 ಬರ್ಕೊಂಡ ಆನಂತರ ಭಾಗಲಬ್ಧವನ್ನು ಪೂರ್ಣಾಂಕವಾಗಿ ಮತ್ತು ಉಳಿಯುವ ಶೇಷವನ್ನ, ಇಲ್ಲಿ ಎಷ್ಟು ಉಳಿದ ಶೇಷ 2 ಉಳಿದೈತಿ ಹೌದಾ. ಉಳಿಯುವ ಶೇಷವನ್ನ ಅಂಶ ಅಂದ್ರೆ ಎಲ್ಲಿ ಬರಿತೇವೆ, ಮೇಲ್ಗಡೆ ಬರಿತೇವೆ ಹೌದಿಲ್ಲ. ಎಷ್ಟೈತಿ ಅಂಶ ಶೇಷ ಎಷ್ಟೈತಿ, 2 ಐತಿ. ಆ ನಂತರ ಛೇದವನ್ನ ಛೇದದ ಸ್ಥಾನದೊಳಗೆ ಬರಿಬೇಕು. ನಮ್ ಛೇದ ಎಷ್ಟೈತಿ, ಇಲ್ಲಿ 3 ಐತಿ ಹೌದಿಲ್ಲ. ಅದಕ್ಕ 3ನ್ನ 3 ಆಗಿ ಬರ್ದೀನಿ. ಇಲ್ಲೇನ್ ನೋಡ್ರಿ, ಇದು ಭಾಗಲಬ್ಧವನ್ನ
ಪೂರ್ಣಾಂಕವಾಗಿ ಬರ್ಕೊಂಡೇನಿ. ಆ ನಂತರ ಬಂದಂತ ಶೇಷವನ್ನ ಏನ್ ಬರಾಕತ್ತೀನಿ, ಅಂಶವಾಗಿ ಬರ್ಕೊಂಡೇನಿ. ಛೇದವನ್ನ ಏನ್ ಮಾಡಾಕತ್ತೀನಿ ನಾನು, ಛೇದದ ಸ್ಥಾನದೊಳಗ ಬರೆಯಾಕತ್ತೀನಿ. ಹೌದಾ? ಈ ರೀತಿ ಬರೆಯುದನ್ನ ಏನು, ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರ ಈ ರೀತಿ ನಾವು ಬರ್ಕೋತ ಬರೀಬೇಕು. ಇಂಥವು ಇನ್ನೊಂದು ಎಕ್ಸಾಂಪಲ್ ಐತಿ, 15/7. ಇದನ್ನ ನೀವು ಬಿಡಿಸ್ಕೊಂಡ್ಕೆ ಅಲ್ಲಿ ಬಿಡಿಸೈತಿ 2/1/7 ಅಂತೇಕೆ ಬರ್ತೈತಿ. ಅದನ್ನ ಯಾವ ರೀತಿ ಅಂತೇಕೆ ಒಂದಿಷ್ಟು ಭಾಗಾಕಾರ ಮಾಡ್ಕೆ ಸ್ಪಷ್ಟವಾಗಿ ತಿಳ್ಕೊರಿ. ಅದೇ ರೀತಿ ನೆಕ್ಸ್ಟ್ ಟಾಪಿಕ್ ಏನಂದ್ರ, ಏನ್ ಮಾಡಿದೇವಿ, ಒಂದು ಭಿನ್ನ ರಾಶಿಯಿಂದ ಮತ್ತೊಂದು ಭಿನ್ನ ರಾಶಿ ಯಾವ ರೀತಿ ಕನ್ವರ್ಟ್ ಮಾಡೋದು ಗೊತ್ತಾಯ್ತು. ಅದೇ ರೀತಿ ಸಮಾನ ಭಿನ್ನ ರಾಶಿಗಳನ್ನ ಯಾವ್ದಂತ ನೋಡೋಣ ಅಂತ ಈ ಸದ್ದ. ನೆಕ್ಸ್ಟ್ ಬರೋ ಟಾಪಿಕ್ ಯಾವುದು, ಸಮಾನ ಭಿನ್ನ ರಾಶಿಗಳು ಅಂತ ಕರಿತೀವಿ. ಏನು, ಸಮಾನ ಭಿನ್ನ ರಾಶಿಗಳು. ಏನಪ್ಪ ಸಮಾನ ಭಿನ್ನ ರಾಶಿ ಅಂತ ನೋಡೋದಾದ್ರ, ಭಿನ್ನ ರಾಶಿಗಳು ಒಂದಕ್ಕೊಂದು ಸಮ ಇದ್ದರೆ, ಏನು, ಭಿನ್ನ ರಾಶಿಗಳು ಒಂದಕ್ಕೊಂದು ಸಮ ಇದ್ದರೆ ಆ ಭಿನ್ನ ರಾಶಿಗಳ ಏನಾಗಿರ್ತಾವು, ಸಮಾನ ಭಿನ್ನ ರಾಶಿಗಳು ಅಂತ ಕರಿತೇವೆ. ಭಿನ್ನ ರಾಶಿಗಳು ಒಂದಕ್ಕೊಂದು ಸಮ ಇದ್ವು ಅಂದ್ರ ಅಂತ ಭಿನ್ನ ರಾಶಿಗಳನ್ನ ಏನಂತ ಕರಿತೇವೆ ನಾವು, ಸಮಾನ ಭಿನ್ನ ರಾಶಿಗಳು ಅಂತ ಕರಿತೇವೆ. ಅಂದ್ರ ಎರಡು ಭಿನ್ನ ರಾಶಿಗಳನ್ನ ತಗೊಂಡಾಗ ಈ ಎರಡು ಭಿನ್ನ ರಾಶಿಗಳು ಏನಿದ್ವು ಅಂದ್ರ ಸಮ ಇದ್ವು ಅಂದ್ರ, ಏನು, ಸಮಾನವಾಗಿದ್ವು ಅಂದ್ರ ಅಂಥವನ್ನ ಏನಂತ ಕರಿತೇವೆ ನಾವು, ಸಮಾನ ಭಿನ್ನ ರಾಶಿಗಳು ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಎರಡು ಒಂದೇ ಸೈಜ್ ಅನ್ನ ಹೊಂದಿರುವ ಎರಡು ಆಯತಗಳನ್ನ ತಗೋಕತ್ತೀನಿ ನಾನು. ಹೌದಾ? ತಗೊಂಡೇವಿ, ಎರಡು ಆಯತಗಳನ್ನ ತಗೊಂಡೇವಿ. ಈ ಆಯತಗಳನ್ನ ತಗೊಂಡನ ಒಂದು ಆಯತವನ್ನ, ಏನು, ಒಂದು ಆಯತವನ್ನ ನಾ ಏನ್ ಮಾಡಕತ್ತೀನಿ, ಎರಡು ಭಾಗಗಳನ್ನಾಗಿ ಕಟ್ ಮಾಡಕತ್ತೀನಿ. ಎಷ್ಟು, ಎರಡು ಭಾಗಗಳನ್ನಾಗಿ ಕಟ್ ಮಾಡಕತ್ತೀನಿ. ಅದೇ ರೀತಿ ಇನ್ನೊಂದು ಆಯತವನ್ನ ಏನ್ ಮಾಡಕತ್ತೀನಿ, 4 ಭಾಗಗಳನ್ನಾಗಿ ಕಟ್ ಮಾಡಕತ್ತೀನಿ. ಹೌದಾ? ಈ ಮೊದ್ಲೇ ಆಯತವನ್ನ ಎರಡು ಭಾಗಗಳಿದ್ವಲ್ಲ, ಎರಡು ಭಾಗದೊಳಗ ಒಂದು ಭಾಗವನ್ನ ಏನ್ ಹಾಕಕತ್ತೀನಿ, ಬಣ್ಣ ಹಾಕಕತ್ತೀನಿ ನಾನು. ಯಾವುದು, ಬಣ್ಣ ಹಾಕಕತ್ತೀನಿ. ಯಾವುದು, ಹಳದಿ ಕಲರ್ ಈ ಬಣ್ಣ ಹಾಕಿದೆ. ಎಷ್ಟು ಭಾಗಗಳಲ್ಲಿ, ಎರಡು ಭಾಗಗಳಲ್ಲಿ ಒಂದು ಭಾಗಕ್ಕೆ ಹಾಕಿದ್ನೆ. ಹೌದಿಲ್ಲ? ಅದನ್ನ ಯಾವ ರೀತಿ ಬರ್ಕೋಬಹುದು, 1/2 ಅಂತ ನಾವು ಬರ್ಕೋಬಹುದು. ಹೌದಾ? ಅದೇ ರೀತಿ ಇನ್ನೊಂದು ಆಯತ ಐತಿ, ಅದನ್ನ 4 ಭಾಗಗಳಿದ್ದು. ಈ 4 ಭಾಗಗಳೊಳಗ ಎರಡು ಭಾಗಗಳಿಗೆ ಬಣ್ಣ ಹಾಕಕತ್ತೀನಿ. ಎಷ್ಟು, 2 ಭಾಗಗಳಿಗೆ ಬಣ್ಣ ಹಾಕಕತ್ತೀನಿ. ಹೌದಾ? ಎರಡು ಭಾಗಗಳಿಗೆ ಬಣ್ಣ ಹಾಕಕತ್ತೀನಿ. ಅದನ್ನ ಯಾವ ರೀತಿ ಬರ್ಕೋಬಹುದು ನಾವು, 2/4 ಅಂತ ಬರ್ಕೋಬಹುದು. ಹೌದಾ? 2/4 ಅಂತ ಬರ್ಕೋಬಹುದು. ಈಗ ನೋಡ್ರಿ, ಈ ಎರಡು ಭಿನ್ನ ರಾಶಿಗಳಿಗೆ ಸಮ ಅದಾವ ಇಲ್ಲಿ ನೋಡ್ರಿ. ಇದಕ್ಕಿಂತ ಮುಂಚೆ ಆ ಎಕ್ಸಾಂಪಲ್ ನೋಡ್ರಿ ನೀವು. ಅಂದ್ರೇನು, ಎರಡು ಆಯತಗಳು ಎರಡು ಸಮ ಅದಾವ. ಎರಡು ಆಯತಗಳ ಸಮ ಅದಾವ ಅಂತಂದ್ರ ಒಂದನ್ನ ಎರಡು ಭಾಗಗಳನ್ನಾಗಿ ಮಾಡಿದ್ವಿ. ಹೌದಾ? ಒಂದನ್ನ ಎರಡು ಭಾಗಗಳನ್ನ ಮಾಡಿದ್ವಿ ಅಂದ್ರ ಒಂದು ಭಾಗಕ್ಕೆ ಬಣ್ಣ ಹಾಕಿದ್ರೆ ಅರ್ಧದಷ್ಟು ಭಾಗ ಬಣ್ಣ ಹಾಕಿದೆ. ಹೌದಾ? ಅದೇ ರೀತಿ ಇನ್ನೊಂದು ಆಯತೆಯನ್ನ, ಅದೇ ಸಮಾನವಾದ ಇನ್ನೊಂದು ಆಯತವನ್ನು ತಗೋಕತ್ತೀನಿ. ಅದನ್ನ 4 ಭಾಗಗಳನ್ನ ಮಾಡಾಕತ್ತೀನಿ. 4 ಭಾಗದೊಳಗ 2 ಭಾಗಕ್ಕೆ ಬಣ್ಣ ಹಾಕಿನಿ ಅಂದ್ರ ಏನಾಯ್ತು, 2 ಸಮ ಆಯ್ತು. ಹೌದಿಲ್ಲ? ಅರ್ಧದಷ್ಟು ಭಾಗಕ್ಕೆ ಏನಾಯ್ತು, ಬಣ್ಣ ಹಾಕಿದಂಗ ಆಯ್ತು ಇಲ್ಲಿ. ಹೌದಾತಿಲ್ಲ? ಅಂದ್ರ 2/1 ನೀವು ಅದನ್ನ ಸಿಂಪ್ಲಿಫೈ ಅಥವಾ ಕನಿಷ್ಠ ರೂಪಕ್ಕೆ ತರಬೇಕಾಯ್ತಲ್ರಿ. 2 1 2 ಇದು ಕೂಡ ಏನಾಯ್ತು, 1/2 ಅಂದ್ರ ಅರ್ಧದಷ್ಟು ಭಾಗ ಆತಿಲ್ಲ. ಅಂದ್ರ 1/2 ಅಥವಾ 2/4 ಇವೆರಡು ಏನಾಗ್ಯವು, ಸಮಾನ ಭಿನ್ನ ರಾಶಿಗಳು ಅಂತ ಕರಿತೀವಿ. ಅಂದ್ರೆ ಏನು, ಸಮಾನವಾಗಿರ್ಬೇಕು. ಎರಡು ಆಯತಗಳನ್ನ ತಗೊಂಡೇವ ಅಂತಂದ್ರ ಒಂದನ್ನ ಎರಡು ಭಾಗ ಮಾಡೇವಿ. ಎರಡು ಭಾಗ ಮಾಡಿ ಒಂದಕ್ಕೆ ಭಾಗ ಬಣ್ಣ ಹಾಕ್ಯಾವ ಅಂತಂದ್ರೆ ಏನಾಗ್ತಿಲ್ಲಿ, ಅರ್ಧ ಭಾಗದಷ್ಟು ಬಣ್ಣ ಹಾಕ್ಯಾವ ಅಂತ ಗೊತ್ತಾಗುತ್ತೆ. ಹೌದಿಲ್ಲ? ಅದೇ ರೀತಿ ನಮ್ಗೆ ಎರಡನೇ ಆಯತವನ್ನು ನೋಡಿದ್ರ ಅದು ಸೇಮ್ ಸಮಾನವಾದ ಆಕೃತಿ ಐತಿ. ಅಷ್ಟೇ ಸಮಾನವಾದ ಆಯತವನ್ನು ತಗೊಂಡೇವಿ. ಅದ್ರಾಗ 4 ಭಾಗಗಳ ಮಾಡಾಕತ್ತೇವಿ. 4 ಭಾಗ ಮಾಡಿ ಇಲ್ಲಿ ಎಷ್ಟು ಹಾಕಕತ್ತೇವಿ, ಒಂದಕ್ಕೆ ಹಾಕತ್ತಿಲ್ಲ, ಇಲ್ಲಿ ಎಷ್ಟಕ್ಕೆ ಹಾಕತ್ತೇವಿ, 2ಕ್ಕೆ ಹಾಕಕತ್ತೇವಿ. ಸಮನಾದ 4 ಭಾಗಗಳನ್ನು ಮಾಡೇವಿ. ಅಲ್ಲಿ ಸಮನಾದ 2 ಭಾಗಗಳನ್ನು ಮಾಡಿದ್ದೇವೆ. ಹೌದಿಲ್ಲ? ಸಮಾನ ಆಗಿರುವ ಭಾಗಗಳಿಗೆ ಹಾಕಿದಾಗ ಏನಾಗುತ್ತ, ಉಳಿದಂತ ಭಾಗಗಳು ಕೂಡ ಏನಾಗಿರ್ತಾವ, ಸಮಾನ ಆಗಿರ್ತಾವ. ಹೌದಿಲ್ಲ? ಇದನ್ನ 1/2 ಅಂತ ಭಿನ್ನ ರಾಶಿ ರೂಪದೊಳಗೆ ಬರೆದ್ರ ಇದನ್ನ 2/4 ರೂಪದ ಭಿನ್ನ ರಾಶಿಗಳೊಳಗೆ ಬರಿತೇವೆ. ಅಂದ್ರೆ ಈ ಎರಡು ಭಿನ್ನ ರಾಶಿಗಳನ್ನ ಹೋಲಿಸಿದಾಗ ನಮ್ಗೆ ಏನ್ ಗೊತ್ತಾಗುತ್ತಾ, ಎರಡು ಏನಾಗ್ಯಾವ, ಸಮಾನವಾಗಿವೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾವುದೇ ಭಿನ್ನ ರಾಶಿಯ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ, ಏನು, ಯಾವುದೇ ಭಿನ್ನ ರಾಶಿಯ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಅದರ ಸಮಾನ ಭಿನ್ನ ರಾಶಿಗಳನ್ನ ಪಡೆಯಬಹುದು. ಏನೈತಿ, ಯಾವುದೇ ಒಂದು ಭಿನ್ನ ರಾಶಿಯನ್ನು ತಗೊಂಡಂತ
ಯಾವುದೇ ಎರಡು ಭಿನ್ನರಾಶಿ ಅಥವಾ ಒಂದು ಭಿನ್ನರಾಶಿಯನ್ನು ತಗೊಂಡೇವೆ ಅಂತ ಹೇಗೆ ತಗೊಂಡು ಆ ಭಿನ್ನರಾಶಿಗೆ ಅಂಶ ಮತ್ತು ಛೇದಕ ಬೇರೆ ಯಾವ್ದರ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಏನು ಗುಣಿಸಿದಾಗ ಬರುವಂತ ಭಿನ್ನರಾಶಿ ಕೂಡ ಏನಾಗಿರ್ತೈತಿ, ಅದು ಸಮಾನ ಆಗಿರ್ತೈತಿ ಅಂತ ಹೇಗೆ ಹೇಳ್ತೈತಿ ಸ್ಟೇಟ್ಮೆಂಟ್. ಹಂಗಂದ್ರೆ ಏನಪ್ಪಾ, ಒಂದಿಷ್ಟು ಎಕ್ಸಾಂಪಲ್ ಮುಖಾಂತರ ತಿಳ್ಕೊತ ಹೋಗೋಣ. ಏನಪ್ಪಾ ಎಕ್ಸಾಂಪಲ್ ಅಂತಂದ್ರ, ಮೊದಲೇ ಎಕ್ಸಾಂಪಲ್ ನೋಡೋಣ. ಏನೈತಿ ಮೊದಲೇ ಎಕ್ಸಾಂಪಲ್? 1/2 ಸಮಾನ ಭಿನ್ನ ರಾಶಿಗಳು ಯಾವುವು ಅಂತ ಹೇಗೆ ನೋಡೋಣ. ಏನು 1/2 ಸಮಾನ ಭಿನ್ನ ರಾಶಿಗಳು. ಇದಕ್ಕೆ ಏನ್ ಮಾಡಕತ್ತೆ, ನಾವು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಬರುವ ಭಿನ್ನ ರಾಶಿಗಳು ಏನಾಗಿರ್ತಾವು, ಸಮಾನ ಭಿನ್ನ ರಾಶಿಗಳು ಅಂತ ಹೇಳಕತ್ತೀವಿ. ಅದಕ್ಕ ನೀವು ಎಕ್ಸಾಂಪಲ್ ನಾವು ನೋಡಕತ್ತೇವೆ. ಹೌದಾ? ಫಸ್ಟ್ ಏನ್ ಮಾಡೋಣ, ಗುಣಿಸಿದಾಗ ಏನು, ನಾ ಒಂದು ಸಂಖ್ಯೆಯನ್ನು ತಗೋತೀನಿ. ಇಲ್ಲಿ ಏನ್ ತಗೋತೀನಿ, 2 ತಗೋತೀನಿ. ಎಷ್ಟು? 2 ತಗೋತೀನಿ. 2 ಎಂಬ ಒಂದು ಸಂಖ್ಯೆಯನ್ನು ತಗೊಂಡು 1/2 ಗುಣಿಸಾಕತ್ತೀನಿ. ಅಂಶಕ್ಕೂ ಗುಣಿಸ್ತೀನಿ, ಛೇದಕ್ಕೂ ಗುಣಿಸ್ಬೇಕು. ಯಾವ್ದು ಒಂದಕ್ಕೆ ಗುಣಿಸಂತ ಇಲ್ಲ, 2ಕ್ಕೂ ನಾವು ಇಲ್ಲಿ ಗುಣಿಸ್ಬೇಕಾಗತ್ತ. ಹೌದಾ? ಏನ್ ಮಾಡಕತ್ತೀನಿ, 1ಕ್ಕ 1 × 2 ಏನೈತಿ, 1 × 2 ಕೆಳಗಿಂದು 2 × 2 ಐತಿ. ಹೌದಾ? 1ನ್ನ 2ಕ್ಕ ಗುಣಿಸಿದ್ರೆ ಏನಾಗತ್ತು, 2 ಬಂತು. ಅದನ್ನ 2ನ್ನ 2ರಲ್ಲೇ ಗುಣಿಸಿದ್ರೆ ಏನಾಯ್ತು, 4 ಬಂತು. ಅಂದ್ರೆ ಎಷ್ಟು ಬಂತು, ಇದು 2/4 ಬಂತು. ಹೌದಾ? ಅದೇ ರೀತಿ ಇನ್ನೊಂದು ಏನ್ ಸಂಖ್ಯೆ ತಗೋತೀನಿ, ನಾನು 2/4 ತಗೋತೀನಿ. ಏನ 2/4 ತಗೋತೀನಿ. 2 ಎಕ್ಸಾಂಪಲ್ ಕೊಟ್ಟಿನಿ ಇಲ್ಲಿ. ಇದು ಒಂದು ಎಕ್ಸಾಂಪಲ್ ಆಯ್ತು. ಇದನ್ನ ಫಸ್ಟ್ ನೋಡೋದಾದ್ರ, ಇದು ಏನೈತಿ ಇಲ್ಲಿ, 1/2 ಎದಕ್ ಸಮ ಐತಿ, ಇಲ್ಲಿ 2/4 ಸಮ ಐತಿ. ಅಂದ್ರ ಯಾವುದೇ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಭಿನ್ನ ರಾಶಿ ಕೂಡ ಏನಾಗೈತಿ, ಸಮಾನ ಐತಿ. ಇದರಷ್ಟ ವ್ಯಾಲ್ಯೂ ಇದು ಒಂದು ಐತಿಲ್ಲ. ಹೌದಾ? ಇಲ್ಲಿ ಏನ್ ಮಾಡೇವಿ, 2ರೊಳಗೆ ಒಂದು ಭಾಗವನ್ನು ತೆಗೆದೇವಿ ಅಥವಾ ಒಂದು ತಗೊಂಡೇವಿ. ಅದೇ ರೀತಿ ಇಲ್ಲಿ 4ರಾಗ 2 ಭಾಗಗಳನ್ನು ತಗೊಂಡೇವಿ. ಅದನ್ನು ನೀವು ಬೇಕಾದ್ರೆ ಸಿಂಪ್ಲಿಫೈ ನೋಡ್ರಿ, ಕನಿಷ್ಠ ರೂಪದೊಳಗೆ ತಂದಾಗ ಏನಾಗುತ್ತೆ, 2 ಒಂದ್ಲೆ 2 ಎರಡ್ಲೆ, ಅದು ಕೂಡ ಸಮಾನ ಐತಿಲ್ಲ. ಇಂಥ ಬೇರೆ ಬೇರೆ ಭಿನ್ನ ರಾಶಿಗಳನ್ನ ಭಿನ್ನ ರಾಶಿಗಳಿಗೆ ಏನ್ ಮಾಡ್ತೇವೆ ನಾವು, ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಭಿನ್ನ ರಾಶಿ ಕೂಡ ಏನಾಗಿರ್ತೈತಿ, ಸಮ ಭಿನ್ನ ರಾಶಿ ಆಗಿರ್ತದೆ. ಈಚ ಕಡೆ ಎಕ್ಸಾಂಪಲ್ ನೋಡೋದಾದ್ರ 2/4 ಐತಿ. ಆ 2/4 ಏನ್ ಮಾಡಕತ್ತೀನಿ, 2ರಿಂದ ಗುಣಿಸಾಕತ್ತೀನಿ. ಹೌದಾ? 2ರಿಂದ ಗುಣಿಸಾಕತ್ತೀವಿ. ಅಂಶಕ್ಕೂ ಗುಣಿಸ್ತೀನಿ, ಛೇದಕ್ಕೂ ಗುಣಿಸ್ತೀನಿ. ಅವಾಗ ಏನ್ ಬಂತು, 4/8 ಬಂತು. ಹೌದಾ? 4/8 ಬಂತು. 4/8 ಬಂದೈತಿ. ಹೌದಿಲ್ಲ? ಇದು ಎದಕ್ ಸಮ ಐತಿ, 2/4 = 4/8 ಸಮ ಐತಿ. ಹೌದಿಲ್ಲ? ಬೇಕಾದ್ರೆ ಇದನ್ನು ಸಿಂಪ್ಲಿಫೈ ನೋಡೋಣ. 1ರಲ್ಲಿ ಹೋಗುತ್ತಾ, 2ರಲ್ಲಿ, ಇದು 4 ಒಂದ್ಲೆ 2ಲೆ, 1/2 ಬಂತು. ಹೌದಿಲ್ಲ? 1/2 ಬಂತು. ಅಂದ್ರೆ ಏನಾಯ್ತು, ಇಲ್ಲಿ 2/4 ಎದಕ್ ಸಮ ಐತಿ, 4/8 ಸಮ ಐತಿ, ಅಥವಾ 1/2 ಸಮ. ಅಂದ್ರ ಅರ್ಧ ಅಂತ ಅರ್ಥ. ಇದು ನೀವು ಅರ್ಧ ಅಂತ ಹೇಗೆ ಭಿನ್ನ ರಾಶಿಗಳಲ್ಲಿ ಬರಿಬೇಕಾಗಿತ್ತಂದ್ರ 1/2 ಬರಿಬಹುದು, 4/8 ರೂಪದೊಳಗೆ ಬರಿಬಹುದು, 2/4 ರೂಪದೊಳಗೆ ಬರಿಬಹುದು. ಈ ರೀತಿ ನೀವು ಅರ್ಧ ಅಂತ ಹೇಳಕ ಬೇರೆ ಬೇರೆ ತರನಾದ ಅಂತ ಭಿನ್ನ ರಾಶಿ ರೂಪಗಳಲ್ಲಿ ಬರಿಬಹುದು ಅಂತ ಹೇಗೆ ನಮಗ ಗೊತ್ತಾಗುತ್ತೆ. ಹೌದಿಲ್ಲ? ಅಂದ್ರ ಇವ್ ನೀವು ಮೂರುಗಳನ್ನ ಕಂಪೇರ್ ಮಾಡಿ ನೋಡ್ರಿ. 1/2 ಅದನ್ನ 2/4 ಸಮ ಐತಿ. ಅದೇ 4/8 ಸಮ ಐತಿ. ಇದು ಹೆಂಗ ಬಂತ, ನಮಗ 2ನ್ನ ಗುಣಿಸಿದೆ ನಾವು. ಅಂದ್ರ ಯಾವ್ದೋ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಬರುವಂತ ಭಿನ್ನ ರಾಶಿ ಕೂಡ ಏನಾಗಿರ್ತೈತಿ, ಸಮಾನ ಆಗಿರ್ತದೆ. ಅಂದ್ರ ಅಂಶ ಛೇದಕ ಎರಡಕ್ಕೂ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಭಿನ್ನ ರಾಶಿ ಏನಾಗಿರ್ತೈತಿ, ಒಂದೇ ಆಗಿರ್ತೈತಿ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಹೌದಿಲ್ಲ? ಅದೇ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅಂತ. 2ನೇ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ, 2ನೇ ಎಕ್ಸಾಂಪಲ್ ನೋಡ್ರಿ. 2ನೇ ಎಕ್ಸಾಂಪಲ್ ಏನೈತಿ, 4/16 ಸಮಾನ ಭಿನ್ನ ರಾಶಿಗಳು. ಏನು 4/16 ಸಮಾನ ಭಿನ್ನ ರಾಶಿಗಳು. ಅದಕ್ಕೆ ಏನ್ ಮಾಡಾಕತ್ತಿ, ನಾವು ಅಪವರ್ತನ 4ರಿಂದ ಭಾಗಿಸಾಕತ್ತೀವಿ. ಇಲ್ಲೊಂದು ನಾ ಸಂಖ್ಯೆ ತಗೋಕತ್ತೀನಿ, ನೀವು ಬೇಕಾದ ಸಂಖ್ಯೆ ತಗೋರಿ. ನಾನು 4 ತಗೊಂಡ್ ನೀವು 4 ತಗೋಬೇಕಂತಿಲ್ಲ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಇದನ್ನ ಹೇಳಾಕತ್ತೀನಿ. ನಾನು 4ರಿಂದ ಭಾಗಿಸಾಕತ್ತೀನಿ. ನನ್ಗ ಒಂದು ಭಿನ್ನ ರಾಶಿ ಯಾವ್ದು ತಗೊಂಡಿನಿ, 4/16 ಅಂತ ಒಂದು ಭಿನ್ನ ರಾಶಿಯನ್ನು ತಗೊಂಡಿನಿ. ಈ ಭಿನ್ನ ರಾಶಿನ ಏನ್ ಮಾಡಕತ್ತೀನಿ, 4ರಿಂದ ಅಂಶಕ್ಕೂ ಭಾಗಿಸ್ತೀನಿ, ಛೇದಕ್ಕೂ ಭಾಗಿಸಾಕತ್ತೀನಿ. ಹೌದಾ? ಏನ್ ಮಾಡಕತ್ತೀನಿ, 4ರಿಂದ ಅಂಶಕ್ಕೂ ಭಾಗಿಸ್ತೀನಿ, ಛೇದಕ್ಕೂ ಭಾಗಿಸ್ತೀನಿ. ಅವಾಗ ನಮಗೆ ಏನ್ ಉತ್ತರ ಬರ್ತೈತಿ, 4ನ್ನ 4ಲೆ ಭಾಗಿಸಿದ್ರೆ ಏನಾಗುತ್ತ, 1 ಬರ್ತೈತಿ. ಅದೇ 16ನ್ನ 4ಲೆ ಭಾಗಿಸಿದ್ರೆ ಏನ್ ಬರ್ತೈತಿ, 4 ಬರ್ತೈತಿ. ಹೌದಿಲ್ಲ? ಏನ್ ಬಂದ್ ನಮ್ಗ ಭಿನ್ನ ರಾಶಿ 1/4 ಬಂತು. ಹೌದಾ? ಯಾವ್ದೋ ಒಂದು ಸಂಖ್ಯೆಯನ್ನು ಭಾಗಿಸಿದಾಗ ನಮ್ಗೆ ನೋಡ್ರಿ ಇಲ್ಲಿ
ನೀವು ಡೈರೆಕ್ಟ್ ಭಾಗವನ್ನು ಹೊಡಿದ್ರಂದ್ರೆ 4 ಒಂದ್ಲೆ 4 4ಲೆ, ಹೌದಾ? ಏನ್ ಬಂತು 1/4 ಆಯ್ತು, ಹೌದಾ? ಅಂದ್ರ 4ರಂದಿ 1 ಭಾಗ ಅಂತ ಹೇಳಿ ಅದು ಹೇಳ್ಕೊಡ್ತೈತಿ, ಹೌದಾ? ನೀವು ಅದನ್ನ ಯಾವ ರೀತಿ ಬರಿಬಹುದು? 4/16ಕ್ಕ ನೀ ಏನು 4ರ್ಲೆ ಭಾಗಿಸಿದ್ರು ಕೂಡ ನಮ್ಗೆ ಏನ್ ಸಿಗ್ತೈತಿ? 1/4ನ ಸಿಕ್ತು, ಹೌದಾ? ನೀವು 1/4 ಅಂದ್ರ 4ರೊಳಗ ಒಂದು ಅಂಶ, ಒಂದು ಭಾಗ ಅಂತ ಹೇಳಿ ತೋರಿಸೋದಾಗಿತ್ತಂದ್ರ ಅದನ್ನ ನೀವು ಯಾವ ರೀತಿ ಬರಿಬಹುದು? 1/4 ಅಂತ ಹೇಳಿ ಬರಿಬಹುದು, ಇಲ್ಲಕಂದ್ರೆ 4/16 ಅಂತ ಕೂಡ ಬರಿಬಹುದು. 4/16ಕ್ಕ ನೀವು ಯಾವುದೇ ಸಂಖ್ಯೆಯಿಂದ ಗುಣಿಸ್ರಿ, ಬಟ್ ಅದನ್ನ ಏನ್ ಮಾಡ್ಬೇಕು? ಸಾರಿ, ಭಾಗಿಸ್ರಿ. ಆ ಭಾಗಿಸೋದನ್ನ ಏನಾಗಿರ್ಬೇಕು ನೀವು? ಆ ಅಂಶಕ್ಕೂ ಗುಣಿಸ್ಬೇಕು, ಛೇದಕ್ಕೂ ಗುಣಿಸ್ಬೇಕು, ಆ ಅಥವಾ ಛೇದಕ್ಕೂ ಆ ಭಾಗಿಸ್ಬೇಕು, ಆ ಆ ಮತ್ತೆ ಹೊಳ್ಳಿ ಅಂಶಕ್ಕೂ ಭಾಗಿಸ್ಬೇಕು. ಅವಾಗ ಏನಾಗುತ್ತ? ಬರುವಂತ ಭಿನ್ನ ರಾಶಿ ಕೂಡ ಏನಾಗಿರ್ತೈತಿ? ಸಮಭಿನ್ನ ರಾಶಿನೇ ಆಗಿರ್ತೈತಿ ಅಂತ ಹೇಳಿ ಈ ಅಂಶದಿಂದ ನಮ್ಗೆ ಏನಾಗುತ್ತ? ಗೊತ್ತಾಗುತ್ತ. ಅದೇ ರೀತಿ ಮುಂದಿನ ಟಾಪಿಕ್ ಏನಪ್ಪಾ ಅಂತಂದ್ರ ಭಿನ್ನ ರಾಶಿಗಳನ್ನ ಹೋಲಿಸುದು. ಏನ್ ಮಾಡಿದೇವಿ? ಸಮಭಿನ್ನ ರಾಶಿಗಳನ್ನ ಬಗ್ಗೆ ತಿಳ್ಕೊಂಡೇವಿ. ಇಷ್ಟದ ಏನ್ ಮಾಡಿದೆ ನಾವು? ಭಿನ್ನ ರಾಶಿಗಳನ್ನ ಯಾವ್ಯಾವ ರೀತಿ ಬೇರೆ ಬೇರೆ ತರದೊಳಗ್ ಬರಿಬಹುದು. ಅಂದ್ರ ಒಂದೇ ಈ ಅರ್ಧ ಅಂತ ಅನ್ನಕ 1/2 ಅಷ್ಟೇ ಬರೆಯಂತ ಇಲ್ಲ ನಾವು. ಅದನ್ನ ಯಾವ್ಯಾವ ರೀತಿ ಬೇರೆ ಬೇರೆ ತರ ಬರಿಬಹುದು ಅಂತ ಹೇಳಿ ತಿಳ್ಕೊಂಡೆ ನಾವು, ಹೌದಿಲ್ಲ? ಅದೇ ರೀತಿ ಅವುಗಳನ್ನ ಯಾವ್ದೋ ಒಂದು ಸಂಖ್ಯೆಯಿಂದ ಗುಣಿಸಿದ್ರ ಮತ್ತು ಅಥವಾ ಭಾಗಿಸಿದ್ರ, ಎರಡು ಅಂಶ ಮತ್ತು ಛೇದಕ್ಕ ಗುಣಿಸಿದ್ರ ಅಥವಾ ಭಾಗಿಸಿದ್ರ, ಎರಡಕ್ಕೂ ಗುಣಿಸಿದ್ರ ಅಥವಾ ಭಾಗಿಸಿದ್ರ ಅಂತ ಸಂಖ್ಯೆಗಳು ಬರುವಂತ ಭಿನ್ನ ರಾಶಿಗಳು ಏನಾಗಿರ್ತಾವು? ಸಮನ ಭಿನ್ನ ರಾಶಿಗಳು ಅಂತ ಹೇಳಿ, ಸಮಭಿನ್ನ ರಾಶಿಗಳ ಅಂತ ರೂಪದೊಳಗ ಬರ್ತಾವ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಈಗ ಏನ್ ಮಾಡೋಣ ಅಂದ್ರ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡೋಣಂತ. ಏನು? ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡೋಣಂತ. ಈ ಸದ್ದ ಏನ್ ಮಾಡೋಣಪ್ಪ ಅಂತಂದ್ರ ಮೊದ್ಲೇದೇನು? ಛೇದಗಳು ಸಮ ಇದ್ದಾಗ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡುವಾಗ ನಮ್ಗ ಇದು ಮುಖ್ಯವಾಗಿ ಭಿನ್ನ ರಾಶಿಗಳಲ್ಲಿ ಏನ್ ಕಂಡು ಬರ್ತಾವು? ಅಂಶ, ಛೇದ ಕಂಡು ಬರ್ತಾವ, ಹೌದಿಲ್ಲ? ಛೇದಗಳಲ್ಲಿ ಏನಾದ್ರ ಕೊಟ್ಟಂತ ಭಿನ್ನ ರಾಶಿಗಳಲ್ಲಿ ಸಮ ಇದ್ವು ಅಂದ್ರಪ್ಪ, ಏನು? ಕೊಟ್ಟಂತ ಭಿನ್ನ ರಾಶಿಗಳಲ್ಲಿ ಛೇದಗಳು ಸಮ ಇದ್ವು ಅಂದ್ರ ಏನು? ಕೊಟ್ಟಂತ ಭಿನ್ನ ರಾಶಿಗಳಲ್ಲಿ ಛೇದಗಳು ಸಮ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿ ನೋಡೋದಾದ್ರ ಕೊಟ್ಟಂತ ಸ್ಟೇಟ್ಮೆಂಟ್ ನೋಡ್ರಿ. ಭಿನ್ನ ರಾಶಿಯ ಛೇದಗಳು ಸಮ ಇದ್ದಾಗ ಏನು? ಭಿನ್ನ ರಾಶಿಯ ಛೇದಗಳು ಸಮ ಇದ್ದಾಗ ಅಂಶವು ದೊಡ್ಡದಾದಂತೆ ಭಿನ್ನ ರಾಶಿಯ ಬೆಲೆ ಏನಾಗಿರ್ತೈತಿ? ದೊಡ್ಡದಾಗುತ್ತದೆ. ಅಂಶವು ದೊಡ್ಡದಾದಂತೆ ಭಿನ್ನ ರಾಶಿಯ ಬೆಲೆ ಕೂಡ ಏನಾಗುತ್ತ? ದೊಡ್ಡದಾಗುತ್ತ ಅಂತ ಹೇಳಿ ನಮ್ಗ ಸ್ಟೇಟ್ಮೆಂಟ್ ಹೇಳ್ತೈತಿ, ಹೌದಾ? ಈ ಎಕ್ಸಾಂಪಲ್ ಮುಖಾಂತರ ತಿಳ್ಕೊನಂತೆ ಏನೈತಿ? ಅಂಶವು ದೊಡ್ಡದಾದಂತೆ ಭಿನ್ನ ರಾಶಿಯ ಬೆಲೆ ಕೂಡ ಏನಾಗುತ್ತೆ? ಇಲ್ಲಿ ದೊಡ್ಡದಾಗುತ್ತ ಅಂತ ಹೇಳಿ ಐತಿ. ಸೇಮ್ ಒಂದೇ ತರನಾದ ಎರಡು ಆಯತಗಳನ್ನು ನಾವು ತಗೊಂಡೇವಿ, ಅಥವಾ ಎರಡು ಆಯತಗಳನ್ನು ಬೇರೆ ಬೇರೆ ತರನಾದ ಎರಡು ಆಯತಗಳನ್ನು ತಗೊಂಡೇವಿ. ಇದೊಂದು ಆಯತವನ್ನು ತಗೊಂಡೇವಿ, ಇದರ ಸೈಜ್ ಬೇರೆ ಐತಿ. ಇದೊಂದು ಆಯತ ತಗೊಂಡೇವಿ, ಇದರ ಸೈಜ್ ಬೇರೆ ಐತಿ. ಬಟ್ ಈ ಎರಡು ಆಯತಗಳ ಛೇದ ಏನೈತಿ? ಇಲ್ಲಿ ನಮಗ ಒಂದೇ ಐತಿ. ಏನೈತಿ? ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಹೌದಾ? ಅದ್ರಾಗ ಈಚ ಕಡೆ 3 ಐತಿ ಅಂತಂದ್ರ ನಾವ್ ಇಲ್ಲಿ ಏನ್ ಮಾಡಾಕತ್ತೀವಿ? ಒಂದು ಭಾಗಕ್ಕ ಬಣ್ಣವನ್ನ ಹಾಕಕತ್ತೇವಿ, ಹೌದಾ? ಉಳಿದಂತ ಎರಡು ಭಾಗಗಳನ್ನ ಹಂಗ ಬಿಡಾಕತ್ತೇವಿ. ಅದಕ್ಕ ಇದನ್ನ ಯಾವ ರೀತಿ ಬರ್ಕೋಬೇಕು? ನಾನು 1/3 ಅಂತ ಹೇಳಿ ಬರ್ಕೋಕತ್ತೇವೆ, ಹೌದಾ? ಅದೇ ರೀತಿ ಇಲ್ಲಿ ಎಷ್ಟದಾವು? ಇದನ್ನ ಟೋಟಲ್ ಆಗಿ ಇದನ್ನ ಎಷ್ಟ ಐತಿ ಅಂತ ಹೇಳಿ ತಗೊಂಡ್ ನಾವು ಇಲ್ಲಿ ಏನ್ ಮಾಡಾಕತ್ತೀನಿ? 3 ಭಾಗಗಳನ್ನ ಮಾಡಾಕತ್ತೀನಿ. ಅದೇ ಇಲ್ಲಿ 2 ಭಾಗಗಳನ್ನ ಅಂತ ಹೇಳಿ ಇಲ್ಲಿ ಕಟ್ ಮಾಡಿಲ್ಲ ನಾನು. ಇದನ್ನ ಏನ್ ಮಾಡಾಕತ್ತೀನಿ? ಟೋಟಲ್ ಆಗಿ ನಾನು ಇದನ್ನ ಒಂದು ಭಾಗ ಅಂತ ಹೇಳಿ ತಗೋಕತ್ತೀನಿ, ಇದನ್ನ ಒಂದು ಭಾಗ ಅಂತ ಹೇಳಿ ತಗೋಕತ್ತೀನಿ. ಇದ್ರದ್ದು ಅಳತೆ ಎಷ್ಟೈತಿ? 3 ಐತಿ, ಇದ್ರಷ್ಟೇ ಐತಿ, ಹೌದಿಲ್ಲ? ಅದಕ್ಕೆ ಇದನ್ನ ಏನ್ ಮಾಡಾಕತ್ತೀನಿ? ನಾನು 3 ಅಂತ ಹೇಳಿ ತಗೊಂಡೇನಿ. ಇದಕ್ಕೆ ಏನ್ ಮಾಡಾಕತ್ತೀನಿ? 2 ಭಾಗಗಳಷ್ಟು, ಎಷ್ಟು? 2 ಭಾಗಗಳಷ್ಟು ತಗೊಂಡಂತ ಆಯತದ 2 ಭಾಗಗಳಷ್ಟು ಬಣ್ಣವನ್ನ ಹಾಕಕತ್ತೀನಿ. 2 ಭಾಗಗಳಷ್ಟು ಬಣ್ಣವನ್ನು ಹಾಕಕತ್ತೀನಿ. ಅಂದ್ರೆ ಎಷ್ಟಾದಿದು? 2/3 ಆತು. ಸ್ವಲ್ಪ ಆ ಚಿತ್ರಗಳನ್ನು ಗಮನಿಸ್ರಿ ನೋಡ್ರಿ. ಅಂದ್ರ ಮೊದಲನೇ ಚಿತ್ರದ ನೋಡ್ರಿ, 3 ಭಾಗಗಳಲ್ಲಿ 1 ಭಾಗಕ್ಕೆ ಬಣ್ಣ ಹಾಕಕತ್ತಿದ್ದೀನಿ, ಹೌದಾ? ಎಷ್ಟು ಭಾಗಕ್ಕೆ ಹಾಕಿನಿ? 1 ಭಾಗಕ್ಕೆ ಹಾಕಿನಿ. ಅಂದ್ರೆ ಉಳಿದಂತದೆಷ್ಟು? 2 ಭಾಗಗಳ ಉಳಿದು. ನಮಗ್ ಹಾಕಿದ್ದು ಒಂದೇ ಭಾಗಕ್ಕೆ ಹಾಕಿರಿ. ಅದೇ ಎರಡನೇ ಚಿತ್ರ ನೋಡ್ರಿ ನೀವು ಒಂದ್ ಸ್ವಲ್ಪ. ಇಲ್ಲಿ ಏನ್ ಮಾಡಾಕತ್ತೀನಿ? ಒಂದೇ ಭಾಗ ಬಿಡಾಕತ್ತೀನಿ, 2 ಭಾಗಕ್ಕೆ ಬಣ್ಣ ಹಾಕಕತ್ತೀನಿ. ಅಂದ್ರ ಬಣ್ಣ ಜಾಸ್ತಿ ಯಾವ ಭಾಗಕ್ಕೆ ಹಾಕಿದಂಗ ಆತ್? ನಾವು ಎರಡನೇ ಆಯತಕ್ಕೆ ಹಾಕಿದಂಗ ಆತು, ಹೌದಿಲ್ಲ? ಅಂದ್ರ 2/3 ಏನಾಯ್ತು? ಇಲ್ಲಿ ದೊಡ್ಡದಾತು. ಆ ಚಿತ್ರಗಳನ್ನು ಗಮನಿಸಿದಾಗ ಎರಡನೇದು ಆಯತ ಏನೈತಿ? ಹಾಕಿದಂತ ಬಣ್ಣ ಜಾಸ್ತಿ ಆಯ್ತು, ಒಂದನೇದಕ್ಕ ಕಮ್ಮಿ ಆಯ್ತು.
ಈ ಎರಡನೇದು ಏನೈತಿ 2/3 ಐತಿ. ಒಂದನೇದು ಏನೈತಿ 1/3 ಐತಿ. ಹೌದಿಲ್ಲ? ನಮ್ಮ ಸ್ಟೇಟ್ಮೆಂಟ್ ಏನೈತಿ? ಛೇದಗಳು ಸಮ ಇದ್ದಾಗ ಏನೈತಿ? ಛೇದಗಳು ಸಮ ಇದ್ದಾಗ ಅಂಶವು ದೊಡ್ಡದಾದಂತೆ, ಅಂಶ ಅಂದ್ರೆ ಯಾವುದು? ಮ್ಯಾಗಿಂದು. ಅಂಶವು ದೊಡ್ಡದಾದಂತೆ ಭಿನ್ನ ರಾಶಿಯ ಬೆಲೆ ಕೂಡ ಏನಾಗಿರ್ತೈತಿ? ದೊಡ್ಡದಾಗಿರ್ತದ ಅಂತ ಹೇಗೆ ಹೇಳ್ತೇವೆ ನಾವು. ಹೌದಾ? ಸ್ವಲ್ಪ ಇದನ್ನ ನೋಡ್ರಿ ಹೆಂಗಾಗುತ್ತ. 2/3 1/3 ಅಂದ್ರ 1/3 ಏನೈತಿ? ಸಣ್ಣದೈತಿ ಅಂತ ಆತ. ಇಲ್ಲಿ 2/3 ದೊಡ್ಡದೈತಿ ಅಂತ ಹೇಳ್ತೇವೆ. ಇದಕ್ಕೇನು? ಲೆಸ್ ದೆನ್ ಅಂತ ಹೇಗೆ ಕರಿತೇವೆ. ಅಂದ್ರೆ ಏನು? 1/3 ಇದು ಏನೈತಿ ಅಂದ್ರ 2/3ಕ್ಕಿಂತ 2/3ಕ್ಕಿಂತ ಏನದೈತಿ? ಸಣ್ಣದೈತಿ ಅಂತ ಹೇಗೆ ನಮ್ಗೆ ಗೊತ್ತಾಗತ್ತ. ಹೌದಾ? ಇದಕ್ಕಿಂತ ಇದು ದೊಡ್ಡದೈತಿ. ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ. ಹೆಂಗಂದ್ರ ಇದು ಸ್ವಲ್ಪ ಭಾಗಕ್ಕೆ ಹಾಕೇವಿ. ಅಂದ್ರ 3 ಭಾಗ ಅದಾವು. 3ರೊಳಗ ಇದಕ್ಕೆ 1 ಭಾಗಕ್ಕೆ ಹಾಕೇವಿ. 1 ಭಾಗಕ್ಕೆ ಬಣ್ಣ ಹಾಕೇವಿ. ಈಚ ಕಡೆ ಏನ್ ಮಾಡಕತ್ತೀವಿ? 2 ಭಾಗಕ್ಕೆ ಹಾಕೇವಿ. 2 ಅಂದ್ರೆ ದೊಡ್ಡದಾಗ್ತಿಲ್ಲ. ಏನ್ ಹೇಳ್ಯಾರ ಅವರು? ಅಂಶವು ದೊಡ್ಡದಾದಂತೆ ಭಿನ್ನರಾಶಿಯ ಬೆಲೆ ಕೂಡ ಏನಾಗಿರ್ತದೆ? ದೊಡ್ಡದಾಗಿರ್ತದೆ ಅಂತ ಹೇಗೆ ಹೇಳಕತ್ತ ಚಿತ್ರದಿಂದ. ಅಂದ್ರ ಇಲ್ಲಿ 2/3 ಅನ್ನುವ ಭಿನ್ನ ರಾಶಿ ಏನಾಗಿರ್ತಿ? ದೊಡ್ಡದು. ಎದಕ್ ಕಂಪೇರ್ ಮಾಡಿದ್ರ? 1/3ರ ಭಿನ್ನ ರಾಶಿ ಕಂಪೇರ್ ಮಾಡಿದ್ರ ಯಾವ ಬೆಲೆ ದೊಡ್ಡದಾಗತ್ತೆ? ಇಲ್ಲಿ 2/3ರ ಬೆಲೆ ದೊಡ್ಡದಾಗತ್ತೆ. ಹೌದಾ? ಇದು ಯಾವುದು? ಛೇದಗಳು ಸಮ ಇದ್ದಾಗ ಮಾತ್ರ. ಅದೇ ರೀತಿ ಅಂಶಗಳು ಸಮ ಇದ್ವು ಅಂದ್ರ ಏನು? ಅಂಶಗಳು ಸಮ ಇದ್ದಾಗ ನಾವು ಏನ್ ಮಾಡಪ್ಪ ಅಂತಂದ್ರ ಅದನ್ನ ಒಂದಿಷ್ಟು ನೋಡ್ಕೊರಿ. ಏನಪ್ಪಾ ಐತಿ? ಭಿನ್ನ ರಾಶಿಗಳ ಅಂಶಗಳು ಸಮವಿದ್ದಾಗ ಏನು? ಭಿನ್ನ ರಾಶಿಗಳ ಅಂಶಗಳು ಸಮವಿದ್ದಾಗ ಛೇದದ ಬೆಲೆಯು ಚಿಕ್ಕದಾದಂತೆ, ಛೇದ ಅಂದ್ರೆ ಯಾವುದು? ಕೆಳಗಿಂದು. ಛೇದದ ಬೆಲೆಯು ಚಿಕ್ಕದಾದಂತೆ ಭಿನ್ನ ರಾಶಿಯ ಬೆಲೆ ಏನಾಗುತ್ತೆ? ಇಲ್ಲಿ ಹೆಚ್ಚಾಗುತ್ತ. ಏನು? ಭಿನ್ನ ರಾಶಿಯ ಬೆಲೆ ಹೆಚ್ಚಾಗುತ್ತ. ಅದೇ ಛೇದಗಳು ಸಮ ಇದ್ದಾಗ ಏನಿತ್ತಲ್ಲಿ? ಏನಿತ್ತಲ್ಲಿ? ಅಂಶದ ದೊಡ್ಡದಾದಂತೆ ಭಿನ್ನ ರಾಶಿ ಬೆಲೆ ಕೂಡ ಏನಾಕಿತ್ತು? ದೊಡ್ಡದಕ್ಕಿತ್ತು. ಬಟ್ ಇಲ್ಲಿ ಏನದ? ಛೇದದ ಬೆಲೆ ಚಿಕ್ಕದಾದಂತೆ ಭಿನ್ನ ರಾಶಿಯ ಬೆಲೆ ಏನಾಗುತ್ತೆ? ಇಲ್ಲಿ ದೊಡ್ಡದಾಗತೈತಿ. ಇದು ಒಂಚೂರ ಸ್ಪಷ್ಟವಾಗಿ ತಿಳ್ಕೊಬೇಕು ನೀವು. ಅದನ್ನ ಇದು ಒಂಚೂರು ಕನ್ಫ್ಯೂಷನ್ ಆಗುತ್ತೆ. ಬಟ್ ಇದನ್ನ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕಾಗತ್ತ. ಏನೈತಿ ಇಲ್ಲಿ? ಛೇದದ ಬೆಲೆ ಚಿಕ್ಕದಾದಂತೆ ಭಿನ್ನ ರಾಶಿಯ ಬೆಲೆ ಹೆಚ್ಚಾಗುತ್ತದೆ ಅಂತ ಹೇಳಕತ್ತೀನಿ ನಾನು. ಹೌದಾ? ಏನಪ್ಪಾ ಇದನ್ನ ನೋಡೋದಾದ್ರ ಟೋಟಲ್ 2 ವೃತ್ತಗಳನ್ನು ತಗೊಂಡು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಾಯ್ತಂದ್ರ 2 ವೃತ್ತಗಳನ್ನು ಕೊಟ್ಟಿನಿ. ನೀವು ಇನ್ನೊಂದ್ಸಲ ಸ್ಟೇಟ್ಮೆಂಟ್ ಓದ್ಕೋರಿ. ಏನೈತಿ? ಛೇದದ ಬೆಲೆಯು ಚಿಕ್ಕದಾದಂತೆ, ತಳಗಿಂದ ಯಾವುದು? ಛೇದದ ಬೆಲೆ ಚಿಕ್ಕದಾದಂತೆ ಭಿನ್ನ ರಾಶಿಯ ಬೆಲೆ ಏನಾಗಿರ್ತೈತಿ? ಜಾಸ್ತಿ ಆಗುತ್ತ ಅಂತ ಹೇಳಕತ್ತೀನಿ. ನಾವ್ ಏನ್ ಮಾಡಕತ್ತೀವಿ? ಮೊದಲೇ ವೃತ್ತವನ್ನ 4 ಭಾಗಗಳನ್ನಾಗಿ ಕಟ್ ಮಾಡಕತ್ತೀವಿ. ಎಷ್ಟು? 4 ಭಾಗಗಳನ್ನಾಗಿ. ಎಷ್ಟು? 4 ಭಾಗಗಳನ್ನಾಗಿ ಕಟ್ ಮಾಡಕತ್ತೀವಿ. ಆ 4 ಭಾಗಗಳಲ್ಲಿ ಈ ಒಂದು ಭಾಗವನ್ನು ತೆಗೆದು ಬಿಡಕತ್ತೀವಿ. ಈ ಒಂದು ಭಾಗವನ್ನು ತೆಗಿಯಕತ್ತೀನಿ. ಅಂದ್ರ ಇದನ್ನ ಯಾವ ರೀತಿ ಭಿನ್ನ ರಾಶಿಯಲ್ಲಿ ಬರ್ಕೋಬಹುದು? 1/4 ಅಂತ ಹೇಗೆ ಬರ್ಕೋಬಹುದು. ಹೌದಾ? ಅದೇ ರೀತಿ ಇನ್ನೊಂದು ವೃತ್ತವನ್ನು ತಗೊಂಡೇನೆ. ಇದನ್ನ ಏನ್ ಮಾಡಕತ್ತೀವಿ? 2 ಭಾಗಗಳನ್ನಾಗಿ ಕಟ್ ಮಾಡೇನಿ. ಹೌದಾ? ಈ 2 ಭಾಗಗಳನ್ನಾಗಿ ಕಟ್ ಮಾಡೀನಿ. ಈ 2 ಭಾಗಗಳಲ್ಲಿ ಒಂದು ಭಾಗವನ್ನು ತೆಗಿಯಕತ್ತೇನೆ. ಈ ಭಾಗವನ್ನು ತೆಗಿಯಕತ್ತೇನೆ. ತೆಗೆದಾಗ ಇದು ಒಂದು ಭಾಗ ಉಳಿತಾ? ಅದನ್ನ ಯಾವ ರೀತಿ ಬರ್ಕೋಬೇಕು ನಾನು? 1/2 ಅಂತ ಹೇಗೆ ಬರ್ಕೋಕತ್ತೀನಿ. ಹೌದಾ? ಈ ರೀತಿ ಬರ್ಕೊಂಡ್ ನಾವು ನಮ್ಮ ಸ್ಟೇಟ್ಮೆಂಟ್ ಏನೈತಿ? ಛೇದದ ಬೆಲೆಯು ಚಿಕ್ಕದಾದಂತೆ ಭಿನ್ನ ರಾಶಿಯ ಬೆಲೆ ಏನಾಗುತ್ತಾ? ದೊಡ್ಡದಾಗುತ್ತಾ ಅಂತ ಹೇಳಕತ್ತಾರ ಅವರು. ಛೇದದ ಬೆಲೆ ಚಿಕ್ಕದಾದಂತೆ ಭಿನ್ನ ರಾಶಿಯ ಬೆಲೆ ಏನಾಗುತ್ತಾ? ದೊಡ್ಡದಾಗುತ್ತಾ ಅಂತ ಹೇಳಕತ್ತಾರ. ಒಂಚೂರ 2 ಎಕ್ಸಾಂಪಲ್ ನೋಡ್ರಿ. 2 ಎಕ್ಸಾಂಪಲ್ಗಳಲ್ಲಿ ಅತಿ ಚಿಕ್ಕದಾದ ಛೇದದ ಬೆಲೆ ಯಾವ್ದೈತಿ? 2ನೇ ಎಕ್ಸಾಂಪಲ್ 1/2. ಹೌದಾ? 4ಕ್ಕೆ ಕಂಪೇರ್ ಮಾಡಿದ್ರೆ 2 ಏನಾಗುತ್ತೆ? ಇಲ್ಲಿ ಸಣ್ಣದಾಗುತ್ತೆ. ಹೌದಿಲ್ಲ? 2ಕ್ಕೆ ಸಣ್ಣದಾಗುತ್ತಂದ್ರ ನೀವು ಆ ಚಿತ್ರ ನೋಡ್ರಿ. ವೃತ್ತವನ್ನ ಅರ್ಧ ತೆಗಿಯಕತ್ತೀರಿ ನೀವು. ಇಲ್ಲಿ ಎಷ್ಟು ತೆಗಿಯಕತ್ತೀರಿ? ಅರ್ಧ ತೆಗಿಯಕತ್ತೀರಿ. ಒಂದು ಪೂರ್ತಿ ವೃತ್ತದೊಳಗ ಪೂರ್ತಿ ಅರ್ಧ ತೆಗಿಯಕತ್ತೀರಿ. ಬಟ್ ಅದೇ ಮೊದಲೇ ಎಕ್ಸಾಂಪಲ್ 1/4 ನೋಡಿದ್ರ 4 ಭಾಗಗಳ ಬರೇ ಒಂದೇ ಭಾಗ ತೆಗಿಯಕತ್ತೀರಿ. ಹೌದಾ? ಒಂದು ಭಾಗ ತೆಗದಕ್ಕೆ ಉಳಿದಂತ 3 ಭಾಗಗಳನ್ನ ಅಲ್ಲೇ ಬಿಟ್ಟು ಹೋಗ್ಕತ್ತೀರಿ. ಅಂದ್ರ 4ರ 1 ತೆಗದ್ರ ಅದ್ರ ಏನಾಯ್ತು? ಸ್ವಲ್ಪ ತೆಗದಂಗ ಆಗತ್ತ. ಬಟ್ ಇಲ್ಲಿ ಅರ್ಧ ಪೂರ್ತಿ ತೆಗದ್ರ ಏನಾಗುತ್ತೆ? ನಿಮ್ಗ ಅರ್ಧ ಭಾಗ ಹೋಗ್ಬಿಡ್ತೈತಿ. ಹೌದಾ? ಅರ್ಧ ಭಾಗ ಹೋಗೋದ್ರಿಂದ ಏನಾಗುತ್ತ? ನಮ್ಗ ಸ್ಪಷ್ಟವಾಗಿ ಗೊತ್ತಾಗೋದು ಏನಂತಂದ್ರ ಛೇದದ ಬೆಲೆಯು ಚಿಕ್ಕದಾದಂತೆ ಏನಾಗುತ್ತ? ಭಿನ್ನ ರಾಶಿ ಬೆಲೆ ಏನಾಗುತ್ತ? ದೊಡ್ಡದಾಗುತ್ತ ಅಂತ ಹೇಗೆ ಗೊತ್ತಾಗುತ್ತ. ಇಲ್ಲಿ ಏನಾದ? 1/2 ಎದಕ್ಕಿಂತ ದೊಡ್ಡದೈತಿ?
1/4ಕ್ಕಿಂತ ದೊಡ್ಡದೈತಿ ಅಂತ ಹೇಗೆ ನಮ್ಗೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನು ಛೇದದ ಬೆಲೆ ಸಮ ಇದ್ದಾಗ ಯಾವ ರೀತಿ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡೋದು ಗೊತ್ತಾಯ್ತು. ಅದೇ ರೀತಿ ಅಂಶಗಳು ಸಮ ಇದ್ದಾಗ ಯಾವ ರೀತಿ ಹೋಲಿಕೆ ಮಾಡೋದು ಗೊತ್ತಾಯ್ತು. ಅದೇ ಅಂಶ ಛೇದಗಳು ಎರಡು ಬೇರೆ ಬೇರೆ ಇದ್ವು ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅನ್ನೋದನ್ನ ಈ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಏನಪ್ಪಾ ಎಕ್ಸಾಂಪಲ್ ತಗೋಣಂತಂದ್ರ 2/3 ಮತ್ತು 3/4 ಎಂಬ ಎರಡು ಭಿನ್ನ ರಾಶಿಗಳನ್ನು ತಗೊಂಡೇವೆ. ಏನು ಎರಡು ಭಿನ್ನ ರಾಶಿಗಳನ್ನ ತಗೊಂಡೇವೆ. ಅದನ್ನ ಎರಡು ರೀತಿ ನೀವು ಬಿಡಿಸಬಹುದು. ಯಾವ್ಯಾವ ರೀತಿ ಅಂತಂದ್ರ ಮೊದಲೇದೇನು ಛೇದಗಳನ್ನ ಸಮಗೊಳಿಸುವಿಕೆಯಿಂದ. ಏನು ಮೊದಲೇ ಟೈಪ್ ಯಾವ ರೀತಿ ಅಂತಂದ್ರ ಛೇದಗಳನ್ನ ಸಮಗೊಳಿಸುವುದರಿಂದ ಬಿಡಿಸಬಹುದು. ಹೆಂಗಪ್ಪ ಅಂತ ಹೇಗೆ ನೋಡೋದಾದ್ರ ನಮ್ಗೆ ಎಕ್ಸಾಂಪಲ್ ಏನದಾವು 2/3 ಮತ್ತು 3/4 ಅದಾವ. ಎರಡು ಎಕ್ಸಾಂಪಲ್ ಅದಾವ, ಹೌದಿಲ್ಲ? ಎರಡುಗಳನ್ನ ಒಂಚೂರು ಕಂಪೇರ್ ಮಾಡ್ರಿ. ಅಂಶನೂ ಬೇರೆ ಅದಾವ ಎರಡು ಎಕ್ಸಾಂಪಲ್, ಹೌದಾ? ಅದೇ ರೀತಿ ಛೇದಗಳು ಕೂಡ ಬೇರೆ ಅದಾವ. ಅಂಶಗಳು ಏನದಾವು 2, 3 ಅದಾವ, ಎರಡು ಬೇರೆ ಬೇರೆ ಅದಾವ. ಅದೇ ರೀತಿ ಛೇದಗಳು 3/3, 4 ಅದಾವ, ಅವು ಕೂಡ ಏನದಾವು ಬೇರೆ ಬೇರೆ ಅದಾವ. ಅಂದ್ರೆ ಎರಡು ಬೇರೆ ಬೇರೆ ಇದೆ. ಯಾವ ರೀತಿ ಬಿಡಿಸುವುದು? ಅದೇ ಛೇದಗಳನ್ನ ಸಮಗೊಳಿಸುವಿಕೆಯಿಂದ ಬಿಡಿಸಬಹುದು, ಇನ್ನೊಂದು ಅಂಶಗಳನ್ನ ಸಮಗೊಳಿಸುವಿಕೆಯಿಂದ ಬಿಡಿಸುವುದು. ಯಾವ ರೀತಿ ಅಂತ ಹೇಗೆ ಬಿಡಿಸ್ಕೆ ಹೋಲಿಕೆ ಮಾಡ್ಕೆ ನೋಡೋಣ ಅಂತ. ಮೊದಲೇದೇನು ಛೇದಗಳನ್ನ ಸಮಗೊಳಿಸುವಿಕೆಯಿಂದ. ಮೊದಲು ಏನ್ ಮಾಡೋಣ ಅಂದ್ರ 3, 4ರ ಲಸವನ್ನು ತೆಗಿನಂತ. ಏನು 3, 4ರ ಲಸವನ್ನು ತೆಗಿನಂತ. ಲಸ ತೆಗೆದಾಗ ಏನಾಗುತ್ತ? ಡೈರೆಕ್ಟ್ ಆಗಿ 3 ಒಂದ್ಲೇ ಆಗುತ್ತೆ, 4 4 4 ಒಂದ್ಲೇ ಆಗುತ್ತೆ, 3 4 12 ಆಗತ್ತೆ, ಹೌದಾ? ಅಂದ್ರ ಲಸ ಎಷ್ಟು ಬಂತು ನಮ್ಗಿಲ್ಲಿ? 12 ಬಂತು, ಹೌದಾ? 12 ಲಸ ಬಂತು. ಅದಕ್ಕ ನಾವು ಏನ್ ಮಾಡ್ಬೇಕಾಗಿತ್ತಂದ್ರ ಛೇದಗಳನ್ನ ಸಮಗೊಳಿಸ್ಬೇಕಾಗಿತ್ತಂದ್ರ ಒಂದು ಭಿನ್ನ ರಾಶಿಗೆ ಇನ್ನೊಂದು ಭಿನ್ನ ರಾಶಿಯ ಛೇದವನ್ನ, ಏನು ಇನ್ನೊಂದು ಭಿನ್ನ ರಾಶಿಯ ಛೇದವನ್ನ ಅಂಶಕ್ಕ ಮತ್ತು ಛೇದಕ್ಕ ಇನ್ನೊಂದು ಭಿನ್ನ ರಾಶಿ ಗುಣಿಸ್ಬೇಕು. ಅದು ಫಾರ್ ಎಕ್ಸಾಂಪಲ್ ಕೊಡ್ಬೇಕಾಯ್ತಂದ್ರ ಮೊದಲೇ ಭಿನ್ನ ರಾಶಿಗೆ ಏನ್ ಮಾಡಾಕತ್ತೆ ನಾವು? ಎರಡನೇ ಭಿನ್ನ ರಾಶಿಯ ಛೇದವನ್ನ ಮೊದಲೇ ಭಿನ್ನ ರಾಶಿಗೆ ಗುಣಿಸಾಕತ್ತೇವೆ, ಹೌದಾ? ಮೊದಲೇ ಭಿನ್ನ ರಾಶಿಗೆ ಗುಣಿಸಾಕತ್ತೇವೆ. ಆ ಗುಣಿಸಿದಾಗ ಎಷ್ಟು ಬರ್ತೈತಿ? 4 8, 4 3 12. ಎಷ್ಟು? 8/12 ಬಂತು, ಹೌದಾ? ಅದೇ ರೀತಿ ಎರಡನೇದ್ದು ನೋಡೋಣಂತ. 3/4 ಈ ಭಿನ್ನ ರಾಶಿ ಏನ್ ಮಾಡಾಕತ್ತೆ ನಾವು? 2, 3 ಎಂಬ ಭಿನ್ನ ರಾಶಿಯ ಛೇದ ಎಷ್ಟು? 3 ಐತಿ. ಆ 3ನ್ನ ಇದಕ್ ಗುಣಿಸಾಕತ್ತೇವೆ, ಇದಕ್ಕ ಗುಣಿಸಾಕತ್ತೇವೆ. ಗುಣಿಸಿದಾಗ ಏನಾಯ್ತು? 3 3 9, 4 3 12, 9/12 ಬಂತು, ಹೌದಾ? ಸ್ವಲ್ಪ ಇವೆರಡಕ್ಕೆ ಬಂದಿದ್ದನ್ನ ಒಂದ್ ಕಡೆ ಬರ್ಕೋರಿ. ಏನು? 8/12, ಅದೇ ರೀತಿ 9/12. ನಿಮ್ಗ ಆಗಲೇ ಒಂದು ಮಾತು ಹೇಳಿದ್ ನಾನು, ಒಂದು ಸ್ಟೇಟ್ಮೆಂಟ್ ಇತ್ತು. ಏನಿದು? ಛೇದಗಳು ಸಮ ಇದ್ದಾಗ, ಏನಿದು? ಛೇದಗಳು ಸಮ ಇದ್ದಾಗ ಅಂಶವು ದೊಡ್ಡದಾದಂತೆ ಭಿನ್ನ ರಾಶಿಯ ಬೆಲೆ ಕೂಡ ಏನಾಗಿರ್ತದೆ ಅಂತ ಹೇಳಿದ್ ನಾನು? ದೊಡ್ಡದಾಗಿರ್ತೈತಿ ಅಂತ ಹೇಗೆ ಹೇಳಿದ್ ನಾನು, ಹೌದಾ? ಭಿನ್ನ ರಾಶಿಯ ಬೆಲೆ ಕೂಡ ದೊಡ್ಡದಾಗಿರ್ತೈತಿ. ಇವೆರಡು ಭಿನ್ನ ರಾಶಿಗಳಲ್ಲಿ ಯಾವ ಭಿನ್ನ ರಾಶಿಯ ಬೆಲೆ ಅಥವಾ ಅಂಶ ಜಾಸ್ತಿ ಐತಿ, ಯಾವ್ದು ದೊಡ್ಡದೈತಿ ನೋಡಿದಾಗ ಯಾವುದು? ಎರಡನೇದ್ದು 9/12 ಎಷ್ಟರಕ್ಕಿಂತ? 8/12 ದೊಡ್ಡದೈತಿ ಅಂದಾಗ ನಿಮ್ಗೆ ಏನ್ ಗೊತ್ತಾತಿಲ್ಲಿ? 9/12 ಎದರ್ಕಿಂತ ದೊಡ್ಡದೈತಿ? 8/12 ದೊಡ್ಡದೈತಿ ಅಂತ ಹೇಗೆ ನಿಮ್ಗೆ ಗೊತ್ತಾಯ್ತು, ಹೌದಾ? 8/12 ದೊಡ್ಡದೈತಿ ಅಂತ ಹೇಗೆ ಗೊತ್ತಾಯ್ತು. ಇವು ಕೂಡ ಯಾವಗಳ ಮೂಲ ಅಂಶ ಐತಿದು? 2/3 ಮತ್ತು 3/4 ಮೂಲ ಅಂಶಗಳದಾವ. ಅಂದ್ರ ಈ 8/12 ಅಂದ್ರ ಎದಕ್ಕೆ ಸಮ ಐತಿದು? 8/12 2/3 ಸಮ ಐತಿ, ಹೌದಾ? ಅದೇ ರೀತಿ 9/12 ಸಮ ಐತಿದು? 3/4 ಸಮ ಐತಿ, ಹೌದಾ? ಈ ಎರಡಕ್ಕೂ ಸಮ ಐತಿ ಅಂತಂದ್ರ ಈ ಸಂಖ್ಯೆ ಇದಕ್ಕಿಂತ ಚಿಕ್ಕದೈತಿ ಅಂದ್ರ ಇವೆರಡು ಸಮ ಅದಾವ ಅಂದ್ರ ಇದು ಇದಕ್ಕಿಂತ ಏನಾಗಿರ್ತೈತಿ? ಇದು ಏನಾಗಿರ್ತೈತಿ? ಚಿಕ್ಕದಾಗಿರ್ತೈತಿ ಇದಕ್ಕಿಂತ, ಹೌದಿಲ್ಲ? ಅಂದ್ರ ಈ ಸಂಖ್ಯೆ ದೊಡ್ಡದಾಗಿರ್ತೈತಿ. ಇದನ್ನ ಯಾವ ರೀತಿ ಬರಿಬಹುದು ನಾವು? 3/4 ಗ್ರೇಟರ್ ದೆನ್ 2/3 ಅಂತ ಕೂಡ ನಾವು ಬರಿಬಹುದು, ಹೌದಿಲ್ಲ? ಅಂದ್ರ ಈ ಸಂಖ್ಯೆ ಏನಾಗೈತಿ? ದೊಡ್ಡದು ಅಂತ ಹೇಳಿ ಗೊತ್ತಾಗ್ತ ನಮ್ಗೆ. ಅಂದ್ರ 2/3 ಮತ್ತು 3/4 ಹೋಲಿಸಿದಾಗ
ನಮ್ಗ ಛೇದಗಳನ್ನು ಸಮಗೊಳಿಸುವಿಕೆಯಿಂದ ಗೊತ್ತಾಗಿದ್ದು ಏನಂತಂದ್ರ ಆ 2/3ಕ್ಕಿಂತ 3/4 ಏನೈತಿ ಇಲ್ಲಿ ದೊಡ್ಡದೈತಿ ಅಂತ ಹೇಳಿ ಗೊತ್ತಾಯ್ತು. ಹೌದಾ? ಅದೇ ಅಂಶಗಳನ್ನು ಸಮಗೊಳಿಸುವುದರಿಂದ ನಾವು ಇಷ್ಟೊತ್ತನ ಏನ್ ನೋಡಿದೇವಿ, ಛೇದಗಳನ್ನು ಸಮಗೊಳಿಸುವುದರಿಂದ ಯಾವ ರೀತಿ ಅಂತ ಹೇಳಿ ಗೊತ್ತಾಯ್ತು. ಈ ಸದ್ಯ ಏನ್ ನೋಡೋಣ, ಅಂಶಗಳನ್ನು ಸಮಗೊಳಿಸುವುದರಿಂದ ಯಾವ ರೀತಿ ಬರ್ತೈತಿ ಅಂತ ಹೇಳಿ ನೋಡೋಣ ಅಂತ. ಏನಪ್ಪಾ ಅಂಶಗಳಿಗೆ ಇಲ್ಲಿ ಮತ್ತೆ ಹೊಳ್ಳಿ ಸೇಮ ಲಸ ಕಂಡು ಹಿಡಿದ್ರೆ ಲಸವನ್ನು ಕಂಡು ಹಿಡಿಬೇಕಾಗುತ್ತ. ಅಲ್ಲಿ ಅದರದ್ದು ಛೇದದ ಲಸವನ್ನು ಕಂಡು ಹಿಡಿತಿದ್ದೇವೆ. ಇಲ್ಲಿ ಏನ್ ಮಾಡಕತ್ತೆ ನಾವು ಅಂಶದ ಲಸವನ್ನು ಕಂಡು ಹಿಡಿಬೇಕು. ಹೌದಾ? ನಾವು ಛೇದಗಳನ್ನು ಸಮಗೊಳಿಸಬೇಕಾಗಿತ್ತಂದ್ರ ಛೇದದ ಲಸ ಕಂಡು ಹಿಡಿಬೇಕು. ಅಂಶಗಳನ್ನು ಸಮಗೊಳಿಸಬೇಕಾಗಿತ್ತಂದ್ರ ಅಂಶದ ಲಸ ಕಂಡು ಹಿಡಿಬೇಕು. ಅಂಶದ ಲಸ ಎಷ್ಟೈತಿ? 2 ಮತ್ತು 3 ಅದ. ಅವ್ರ ಲಸ ಎಷ್ಟು ಬರ್ತೈತಿ? 6 ಬರ್ತೈತಿ. ಎಷ್ಟು ಬಂತು? 6 ಬಂತು. ಹೌದಾ? ಇಲ್ಲಿ ಏನ್ ಮಾಡಕತ್ತೆ ನಾವು ಕೊಟ್ಟಂತ ಸಂಖ್ಯೆಗೆ ಕೊಟ್ಟಂತ ಭಿನ್ನ ರಾಶಿಯನ್ನ ಮೊದಲು ಬರ್ಕೊಂಡೆ. ಹೌದಾ? ಆ ಭಿನ್ನ ರಾಶಿಗೆ ಏನ್ ಮಾಡಕತ್ತೇವಿ, ಎರಡನೇ ಭಿನ್ನ ರಾಶಿಯ ಅಥವಾ ಇನ್ನೊಂದು ಭಿನ್ನ ರಾಶಿಯ ಅಂಶವನ್ನ ಮತ್ತೊಂದು ಭಿನ್ನ ರಾಶಿಗೆ ಎರಡು ಕಡೆ ಗುಣಿಸಕತ್ತೇವೆ. ಅಂಶಕ್ಕೂ ಗುಣಿಸ್ತೇವಿ, ಛೇದಕ್ಕೂ ಗುಣಿಸಕತ್ತೇವಿ. ನೀವು ಮೊದ್ಲೇದ್ದು ನೋಡ್ರಿ, ಇದು ಒಂದು ಭಿನ್ನ ರಾಶಿ ಐತಿ. ಅದಕ್ಕ ಇನ್ನೊಂದು ಭಿನ್ನ ರಾಶಿಯ ಯಾವುದು? ಇನ್ನೊಂದು ಭಿನ್ನ ರಾಶಿಯ ಅಂಶದಿಂದ ಅಂಶ ಎಷ್ಟೈತಿ? ಇಲ್ಲಿ 3 ಐತಿ. ಅದನ್ನ ಎರಡು ಕಡೆ ಗುಣಿಸಕತ್ತೇವಿ. ಅಂಶಕ್ಕೂ ಗುಣಿಸಿದೇವಿ, ಛೇದಕ್ಕೂ ಗುಣಿಸಿದೇವಿ. ಆ ಗುಣಿಸಿದಾಗ ಏನ್ ಬರ್ತೈತಿ ನಮ್ಗೆ? ಇನ್ನೊಂದು ಭಿನ್ನ ರಾಶಿ 3 6, 3 9 ಅಂದ್ರೆ ಎಷ್ಟು? 6/9 ಬಂತಿಲ್ಲ. 6/9 ಬಂತು ಒಂದು ಭಿನ್ನ ರಾಶಿ. ಅದೇ ರೀತಿ ಇನ್ನೊಂದು ಭಿನ್ನ ರಾಶಿಗೆ ಯಾವುದು? 3/4 ಎಂಬ ಭಿನ್ನ ರಾಶಿಗೆ 2/3 ಎಂಬ ಭಿನ್ನ ರಾಶಿ ಇತ್ತಲ್ಲ, ಅದರ ಅಂಶದಿಂದ ಗುಣಿಸ್ಬೇಕು. ಅದರ ಅಂಶ ಎಷ್ಟೈತಿ? 2 ಐತಿ. 3/2ಕ್ಕ ಅಂಶ ಮತ್ತು ಛೇದಕ್ಕೆ ಎರಡು ಕಡೆ ಗುಣಿಸಕತ್ತೇವೆ. ಅವಾಗ ಏನಂತು? 3 6 ಬರ್ತೈತಿ, 4 8 ಬಂತು. ಹೌದಾ? ಇದು ಎಷ್ಟತ್ತು? 6/8 ಆತು. ಇದನ್ನ ಒಂದ್ ಕಡೆ ಬರ್ಕೊಂಡಂತ ಎಷ್ಟೈತಿ? 6 9, ಅದೇ ರೀತಿ 6 8. ನಿಮ್ಗ ಅಗಳೇ ಒಂದು ಸ್ಟೇಟ್ಮೆಂಟ್ ಹತ್ರ ಓದಿದ್ರಿ. ಹೌದಾ? ಅಂಶಗಳು ಸಮ ಇದ್ದಾಗ ಅಂತ ಹೇಗೆ. ಹೌದಾ? ಅಂಶಗಳು ಸಮ ಇದ್ದಾಗ ಅಂತಂದಾಗ ಅದ್ರ ಏನಿತ್ತು? ಛೇದದ ಬೆಲೆ ಚಿಕ್ಕದಾದಂತೆ. ಛೇದದ ಬೆಲೆ ಚಿಕ್ಕದಾದಂಗ ಭಿನ್ನ ರಾಶಿ ಬೆಲೆ ಏನಾಗಿರ್ತಿತ್ತ? ದೊಡ್ಡದಾಗಿರ್ತಿತ್ತ ಅಂತ ಹೇಗೆ ನಿಮ್ಗೆ ಗೊತ್ತೈತಿ? ದೊಡ್ಡದಾಗಿರ್ತೈತಿ ಅಂತ ಹೇಗೆ ನಿಮ್ಗ ಕಾಮನ್ ಆಗಿ ಗೊತ್ತಿತ್ತು. ಅಂದ್ರ ಇಲ್ಲೇ ಎರಡುಗಳನ್ನ ನೋಡಿದಾಗ ಯಾವ ಛೇದದ ಬೆಲೆ ಚಿಕ್ಕದೈತಿ? ಎರಡು ಭಿನ್ನ ರಾಶಿಗಳಲ್ಲಿ 6 9 ಅಥವಾ 6 8? 6 8 ಸಣ್ಣದಾಗತ್ತಾ? ಈಚ ಕಡೆ 9 ಐತಿ ಛೇದ, ಈಚ ಕಡೆ 8 ಐತಿ. 9 ಕಂಪೇರ್ ಮಾಡಿದ್ರೆ 8ನ್ನ ಸಣ್ಣದಾಗತ್ತ. ಹೌದಿಲ್ಲ? ಅಂದ್ರ ಛೇದದ ಬೆಲೆ ಚಿಕ್ಕದಾದಂತೆ ಛೇದದ ಬೆಲೆ ಚಿಕ್ಕದಾದಂತೆ ಭಿನ್ನ ರಾಶಿಯ ಬೆಲೆ ಏನಾಗುತ್ತ? ಜಾಸ್ತಿ ಆಗತ್ತ ಅಂತ ಹೇಳಿ ಹೇಳ್ತಾರ ಅವ್ರು. ಹೌದಿಲ್ಲ? ಅಂದ್ರ ಲೆಸ್ ದೆನ್ ಅಂತ ಹೇಗೆ ಕರಿತೀವಿ ನಾವು. ಹೌದ್ರ? ಅಂದ್ರ ಈ ಭಿನ್ನ ರಾಶಿ ಏನೈತಲ್ಲ ಇದ್ರಕ್ಕಿಂತ ದೊಡ್ಡದೈತಿ ಅಂತ ಹೇಗೆ ಅರ್ಥ. ಇದಕ್ಕಿಂತ ಇದು ದೊಡ್ಡದೈತಿ. ಇದು ಫಾರ್ ಎಕ್ಸಾಂಪಲ್ ಇದನ್ನ ಎರಡು ವೃತ್ತಗಳನ್ನ ತಗೊಂಡ್ರ ಇದ್ರದ್ದು ವ್ಯಾಲ್ಯೂ ಇಷ್ಟಿತ್ತಂದ್ರ ಇದ್ರ ವ್ಯಾಲ್ಯೂ ಅದ್ರಕ್ಕಿಂತ ಜಾಸ್ತಿ ಐತಿ. ಇದು ಇಷ್ಟೇ ಇತ್ತಂದ್ರ ಇದ್ರಕ್ಕಿಂತ ಇದು ಜಾಸ್ತಿ ಐತಿ ಅಂತ ಹೇಗೆ ಹೇಳ್ಕೊಡ್ತೈತಿ. ಹೌದಾ? ಇವು ಎರಡುಗಳ ಅಂಶಗಳನ್ನ ನೋಡಿದಾಗ ಮೊದ್ಲೇದ್ದು ಇದಕ್ ಇದಕ್ಕಿಂತ ಮೊದ್ಲೇ ಭಿನ್ನ ರಾಶಿ ಎರಡನೇ ಭಿನ್ನ ರಾಶಿಗಿಂತ ಏನೈತಿ? ಇಲ್ಲಿ ಸಣ್ಣದೈತಿ. ಹೌದಿಲ್ಲ? ಅಂದ್ರ ನಮ್ಮ ಮೂಲ ಅಂಶಗಳು ಏನಿದ್ದು, ಮೂಲ ಭಿನ್ನ ರಾಶಿಗಳು ಏನಿದ್ದು 2 3 ಐತಿ. ಅದು ಎದಕ್ ಸಮ ಐತಿ? ಈಗ 6 9ಕ್ಕ. ಅದೇ ರೀತಿ ಇನ್ನೊಂದು ಯಾವುದು? 3 4 ಇತ್ತು. ಅದು ಎದಕ್ ಸಮ ಐತಿ? 6 8ಕ್ಕೆ ಸಮ ಐತಿ. ಹೌದಾ? 6 8ಕ್ಕೆ ಸಮ ಐತಿ. ಅದ್ರೊಳಗ 6 9 6 8 6/9 8ಕ್ಕಿಂತ 6/8 ಏನೈತಿ? ಸಣ್ಣದೈತಿ ಅಂತ ನಾವು ಒಪ್ಕೊಂಡೇವಿ. ಅಂದ್ರ ಇವು ಎರಡಕ್ಕೂ ಸಮ ಅದಾವ ಅಂತಂದ್ರ 6/9 ಜಾಗದಾಗ ನಾವು ಏನ್ ಮಾಡ್ಬೋದು? 2/3 ಬರಿಬಹುದು. ಹೌದಾ? ಅದೇ ರೀತಿ 6/8 ಜಾಗದೊಳಗ ಏನ್ ಮಾಡ್ಬೋದು? ನಾವು 3/4 ಬರಿಬಹುದು. ಹೌದಾ? ಬರ್ದಾಗ ಏನ್ ಸಿಗ್ತದೆ ನಮ್ಗೆ? ಸ್ಪಷ್ಟವಾಗಿ ಗೊತ್ತಾಗೋದು ಏನು? ಛೇದದ ಬೆಲೆ ಚಿಕ್ಕದಾದಂತೆ
ಭಿನ್ನರಾಶಿಯ ಬೆಲೆ ಏನಾಯ್ತು ಇಲ್ಲಿ ದೊಡ್ಡದಾಯ್ತು. ಹೌದಾ? ಅಂದ್ರ ಇದಕ್ಕ ಈ ಭಿನ್ನರಾಶಿಯನ್ನ ಕಂಪೇರ್ ಮಾಡಿದಾಗ ಇದ್ರ ಬೆಲೆ ಏನಾಗುತ್ತ ದೊಡ್ಡದಾಯ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಹೌದಿಲ್ಲ? ಅಂದ್ರ ಅಂಶಗಳು ಮತ್ತು ಛೇದಗಳು ಬೇರೆ ಬೇರೆ ಆಗಿದ್ದಾಗ ಅವುಗಳನ್ನು ಯಾವ ರೀತಿ ಹೋಲಿಕೆ ಮಾಡಿ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಛೇದಗಳನ್ನು ಸಮಗೊಳಿಸಿಕೆ ನೋಡಬಹುದು. ಅದೇ ರೀತಿ ಅಂಶಗಳನ್ನ ಸಮಗೊಳಿಸಿ ಕೂಡ ನಾವು ತಿಳ್ಕೊಬಹುದು. ಇದುವರೆಗೆ ಏನ್ ಮಾಡಿದೆವು? ಭಿನ್ನ ರಾಶಿ ಅಂದ್ರೆ ಏನು, ಭಿನ್ನ ರಾಶಿಗಳ ವಿಧಗಳು ಮತ್ತು ಸಮಭಿನ್ನ ರಾಶಿ, ಭಿನ್ನ ರಾಶಿಗಳನ್ನ ಹೋಲಿಕೆಗಳನ್ನು ಮಾಡೋದು ಯಾವ ರೀತಿ, ಅಂಶಗಳು ದೊಡ್ಡದಾಗಿದ್ದಾಗ, ಛೇದಗಳು ದೊಡ್ಡದಾಗಿದ್ದಾಗ, ಛೇದ ಮತ್ತು ಅಂಶಗಳು ಬೇರೆ ಬೇರೆ ಆಗಿದ್ದಾಗ ಯಾವ ರೀತಿ ಭಿನ್ನ ರಾಶಿಗಳನ್ನು ಗುರುತಿಸಬಹುದು ಅಂತ ನಾವು ಇಷ್ಟು ತನ ತಿಳ್ಕೊಂಡೇವೆ. ಆ ನಂತರ ಇನ್ನೇನ್ ನೋಡೋಣ ಅಂತಂದ್ರ ಭಿನ್ನ ರಾಶಿಗಳ ಮೇಲಿನ 4 ಗಣಿತದ ಕ್ರಿಯೆಗಳನ್ನ ನೋಡ್ಕೊಂಡು, ಯಾವುದು ಭಿನ್ನ ರಾಶಿಗಳ ಮೇಲಿನ 4 ಗಣಿತದ ಕ್ರಿಯೆಗಳನ್ನ ನೋಡೋಣ ಅಂತ. ಮೊದಲೇ ಭಿನ್ನ ರಾಶಿಯ ಗಣಿತದ ಕ್ರಿಯೆ ಯಾವ್ದಂದ್ರ ಭಿನ್ನ ರಾಶಿಯ ಸಂಕಲನ ಅಂತ ಕರಿತೇವೆ. ಏನಪ್ಪ ಸಂಕಲನ ಅಂದ್ರ ಕೂಡಿಸೋದು ಅಂತ ನಿಮ್ಗೆ ಗೊತ್ತೈತಿ. ಅಂದ್ರೆ ಏನಂದ್ರ ಭಿನ್ನ ರಾಶಿಗಳನ್ನ ಯಾವ ರೀತಿ ಕೂಡಿಸುದು ಅಂತ ಕಲಿಬೇಕು ಅಷ್ಟೇ. ನೀವು ಇದು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ. ಏನಂದ್ರ ಮೊದಲ ಛೇದಗಳು ಸಮ ಇದ್ದಾಗ ಏನ್ ಮಾಡೋಣಂತ, ಛೇದಗಳು ಸಮಯದ ಛೇದಗಳಂದ್ರೆ ಯಾವ ಕೆಳಗಡೆ ಇರುವಂತ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ, ಛೇದಗಳು ಅಂತ ಕರಿತೀವಿ. ಹೌದಾ? ಛೇದಗಳು ಸಮವಿದ್ದಾಗ ಅಂಶಗಳನ್ನ ನೇರವಾಗಿ ಕೂಡಿ ಕನಿಷ್ಠ ರೂಪದಲ್ಲಿ ಬರಿಬೇಕು. ಏನು, ಅಂಶಗಳನ್ನ ಕೂಡಿಸ್ಕೆ ಏನ್ ಮಾಡ್ಬೇಕು ನಾವು, ಕನಿಷ್ಠ ರೂಪದೊಳಗೆ ಬರೀರಿ. ನಮ್ಗೊಂದು ಎಕ್ಸಾಂಪಲ್ ಕೊಟ್ರ. ಏನ್ ಕೊಟ್ರ? 1/4. ಏನು 1/4 ಅನ್ ಕೊಟ್ರ. ಮತ್ ಇನ್ನೊಂದ್ ಯಾವ್ದು ಕೊಟ್ರ? 2/4 ಅನ್ ಕೊಟ್ರ. ಇವ್ ಎರಡುಗಳನ್ನ ಕೂಡಿಸ್ಬೇಕಾಗೈತಿ. ಅಂದ್ರ ಇಲ್ಲಿ ಏನದ, ಛೇದಗಳ ಸಮ ಇತ್ತು ಅಂದ್ರ ನಾವು ಡೈರೆಕ್ಟ್ ತಿಳ್ಕೊಬೇಕಾಗಿದ್ದ ಅಂದ್ರ 4 ಲಸ ಏನಾಗೈತಿ, 2 4 ಐತಿ ಅಂದ್ರೆ 4 ಇರ್ತೈತಿ. ಹೌದಾ? ಮೇಲೆ ಬರುವಂತ ಅಂಶಗಳನ್ನ ನೇರವಾಗಿ ಕೂಡಿಸ್ಬಿಡುದಪ್ಪ. ಒಂದ್ರಾಗ 2 ಕೂಡಿಸ್ಕೊಂಡ್ಬಿಡುದು. ಎಷ್ಟು ಬಂತು? 3/4 ಬಂತು. ಹೌದಾ? 3/4 ಬರ್ತೈತಿ. ಈ ರೀತಿ ಛೇದಗಳು ಸಮ ಇದ್ದಾಗ ಭಿನ್ನ ರಾಶಿಯ ಸಂಕಲನವನ್ನು ಮಾಡಿದಾಗ ಯಾವ ರೀತಿ ಮಾಡೋದಂತ ನೀವು ಬೇರೆ ಬೇರೆ ತರನಾದಂತ ಎಕ್ಸಾಂಪಲ್ ತಗೊಂಡ್ಕೆ ನೆಕ್ಸ್ಟ್ ಬಿಡಿಸ್ಕೋರು. ಅದೇ ರೀತಿ ಛೇದಗಳು ಅಸಮವಿದ್ದಾಗ, ಏನು ಛೇದಗಳು ಅಸಮವಿದ್ದಾಗ ಏನ್ ಮಾಡ್ಬೇಕಪ್ಪ, ಮೊದಲ ಛೇದಗಳನ್ನು ಸಮಗೊಳಿಸಿ ನಂತರ ಏನ್ ಮಾಡ್ಬೇಕು, ಸಂಕಲನ ರೂಪದೊಳಗೆ ಬರಿಬೇಕು. ಯಾವುದು? ಸಂಕಲನದ ರೂಪದೊಳಗೆ ಅಂದ್ರೆ ಏನು, ಕೂಡಿಸುವ ರೂಪದೊಳಗೆ ಬರಿಬೇಕಂತ ಹೇಳಿದ್ವಿ. ಇಲ್ಲೇನು ಎಕ್ಸಾಂಪಲ್ ತಗೊಂಡ್ರೆ ನಾವು 3/4 ಮತ್ತು 2/5 ಎಂಬ 2 ಭಿನ್ನ ರಾಶಿಗಳನ್ನು ತಗೊಂಡೇವಿ. ಇಲ್ಲಿ ಏನದ, ಛೇದಗಳ 2 ಅಸಮ ಅದಾವ. ಛೇದಗಳ ಸಮ ಇದ್ದು ಅಂದ್ರೆ ಏನ್ ಮಾಡ್ಬಿಡ್ತಿದ್ದೇವಿ, ಅಂಶಗಳನ್ನ ಡೈರೆಕ್ಟ್ ಕೂಡಿಸ್ಕೊಂಡ್ಬಿಡ್ತಿದ್ದೇವೆ. ಕೂಡಿಸ್ಕೊಂಡ್ರಿಂದ ಏನಾಗ್ತು, ಒಂದು ಭಿನ್ನ ರಾಶಿಯ ಬೆಲೆ ಬರ್ತಿತ್ತು. ಇಲ್ಲಿ ಏನ್ ಮಾಡಕತ್ತೇವಿ, ಛೇದಗಳು ಅಸಮ ಇದ್ದಾಗ ಅವಾಗ ಏನ್ ಮಾಡ್ಬೇಕಾಗಿತ್ತಂದ್ರ ಮೊದಲು ಏನ್ ಮಾಡಕತ್ತೇವಿ, ಅವ್ ಎರಡಕ್ಕೂ ತಗೋಣಂತ ಅವ್ ಎರಡುಗಳ ಲಸವನ್ನ ನೋಡೋಣ. 4, 5, 5 ಲಸ ಎಷ್ಟಾಯ್ತು? 20 ಆಗುತ್ತೆ. ಹೌದಾ? 4 ಮತ್ತು 5 ಲಸ ಎಷ್ಟಾಗುತ್ತಾ? 20. 4 ಇಲ್ಲಿ 20. ಡೈರೆಕ್ಟ್ ಆಗಿ ನಮ್ಗೆ ಈಸಿಯಾಗಿ ಪಾಯಿಂಟ್ ಔಟ್ ಮಾಡೋದು. 2 ಅಂಕಿಗಳಿದ್ದಾಗ ಸುಲಭವಾಗಿ ಲಸವನ್ನು ಕಂಡುಹಿಡಿಬಹುದು. ಹೌದಿಲ್ಲ? ಗುಣಿಸೋದ್ರಿಂದ ಲಸ ನಮ್ಗೆ ಈಸಿಯಾಗಿ ಸಿಕ್ಬಿಡ್ತೈತಿ. ಕೊಟ್ಟಂತ 3/4 ಮತ್ತು 2/5 ಕೂಡಿಸ್ಕೋಬೇಕಾಯ್ತ ಮೊದಲು ಏನ್ ಮಾಡ್ಬೇಕು, ಅವನ್ನ ಸಮಗೊಳಿಸ್ಬೇಕು. ಸಮಗೊಳಿಸ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಂದ್ರ 2 ಭಿನ್ನ ರಾಶಿಯ ಛೇದಗಳನ್ನ ಅದಲು ಬದಲಾಗಿ, ಅಂದ್ರ ಒಂದು ಭಿನ್ನ ರಾಶಿಯ ಛೇದವನ್ನ ಇನ್ನೊಂದು ಭಿನ್ನ ರಾಶಿ ಗುಣಿಸೋದು, ಇನ್ನೊಂದು ಭಿನ್ನ ರಾಶಿಯ ಛೇದವನ್ನ ಇನ್ನೊಂದು ಭಿನ್ನ ರಾಶಿ ಗುಣಿಸೋದು. ಈ ರೀತಿ ಗುಣಿಸೋದ್ರಿಂದ ಏನಾಗುತ್ತ, ಆ ಛೇದಗಳು ಏನಾಗುತ್ತ, ಭಿನ್ನ ರಾಶಿಯ ಛೇದಗಳು ಏನಾಕ್ಕವಾಗ ಸಮ ಆಕ್ಕವ. ಯಾವ ರೀತಿಯಪ್ಪ ಅಂತ ನೋಡೋದಾದ್ರ ಇಲ್ಲೇ ಐತಿ ನೋಡ್ರಿ. 3ಕ್ಕ 5 ಗುಣಿಸಕತ್ತೇವಿ ಅಂದ್ರ ಮತ್ತೊಂದು ಭಿನ್ನ ರಾಶಿಯ ಛೇದ ಏನೈತಿ, 5 ಐತಿ. ಹೌದಾ? 5 ಮೊದಲನೇ ಭಿನ್ನ ರಾಶಿಗೆ ಗುಣಿಸಿದೇವಿ. ಅದೇ ರೀತಿ 2ನೇ 3 × 5 ಅದ್ರ ಹೊಳ್ಳಿ ಪ್ಲಸ್, ಆನಂತರ 2 + 5 ಅಂದ್ರೆ 2ನೇ ಭಿನ್ನ ರಾಶಿಗೆ 1ನೇ ಭಿನ್ನ ರಾಶಿಯ ಛೇದದಿಂದ ಗುಣಿಸಾಕತ್ತೇವಿ. ಹೌದಾ? ಗುಣಿಸಿದಾಗ ಆ ಛೇದಗಳ ಏನಾದ್ರು ಇಲ್ಲಿ ಸಮ ಅದು. ಆ ನಂತರ ಏನ್ ಮಾಡ್ಬೇಕು, ಸಂಕಲನ ಮಾಡ್ಬೇಕು ಅಂತ ಹೇಳ್ಯಾರ ಅವ್ರು. ಏನ್ ಮಾಡಿದೆ, ನಮ್ಮ ಮಿಡಲ್ ನಾವು ಪ್ಲಸ್ ಮಾಡ್ಕೊಂಡೇವಿ. ಹೌದಾ? ಪ್ಲಸ್ ಮಾಡ್ಕೊಂಡೇವಿ. ಹೌದು, ಪ್ಲಸ್ ಮಾಡ್ಕೊಂಡೇವಿ. ಆ ನಂತರ ಏನ್ ಮಾಡಿದ್ವಿ ನಾವು ನೋಡ್ರಿ, 5ನ್ನ 3 ಗುಣಿಸಿದ್ರೆ ಎಷ್ಟಾಯ್ತು? 15 ಬಂತು. ಅದೇ 2 × 4 ಅಂದ್ರೆ ಎಷ್ಟು ಬಂತು? 8 ಬರ್ತೈತಿ. ಅವ್ ಎರಡಕ್ಕೂ ಕೂಡಿಸ್ಕೊಂಡ್ಬಿಡಕತ್ತೇವಿ, ಸಂಕಲನ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳಿದೇವಲ್ಲ. ಸಂಕಲನ ಮಾಡಿದೆ, ಅವಾಗ ಎಷ್ಟು ಬಂತದ? 23 ಬಂತು. 23/20. ಇದನ್ನ ಯಾವ ರೀತಿ ಬರಿಬಹುದು?
23/20 ಈ ರೀತಿ ಸರಳವಾಗಿ ನೀವು ಬಿಡಿಸ್ಬೋದು. ಅಂದ್ರೆ ಏನು, ಸಂಕಲನ ಮಾಡ್ಬೇಕಾಯ್ತಂದ್ರ ಛೇದಗಳ ಸಮ ಇದ್ದು ಅಂದ್ರ ಅವಾಗ ಏನ್ ಮಾಡ್ಬೇಕು, ಡೈರೆಕ್ಟ್ ಅಂಶಗಳನ್ನು ಕೂಡಿಸ್ಬಿಡೋದು. ಅದೇ ಛೇದಗಳು ಅಸಮ ಇದ್ದು ಅಂದ್ರ ಅವಾಗ ಏನ್ ಮಾಡ್ಬೇಕು ನೀವು, ಒಂದು ಭಿನ್ನ ರಾಶಿಯ ಛೇದವನ್ನ ಇನ್ನೊಂದು ಭಿನ್ನ ರಾಶಿ ಗುಣಿಸೋದು, ಇನ್ನೊಂದು ಭಿನ್ನ ರಾಶಿಯ ಛೇದವನ್ನ ಮೊದಲನೇ ಭಿನ್ನ ರಾಶಿಗೆ ಗುಣಿಸೋದು. ಗುಣಿಸಿ ಅವುಗಳನ್ನ ಏನ್ ಮಾಡ್ಬೇಕು, ಕೂಡಿಸ್ಬಿಡೋದು. ಕೂಡಿಸಿದಾಗ ನಮ್ಗ ಮತ್ತು ಭಿನ್ನ ರಾಶಿಯ ಬೆಲೆ ಸಿಗ್ತೈತಿ. ಇದು ಯಾವುದು, ಭಿನ್ನ ರಾಶಿಯ ಸಂಕಲನ ಅಂತ ಹೇಗೆ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಒನ್ ಏನಂತಂದ್ರ ಭಿನ್ನ ರಾಶಿಯ ವ್ಯವಕಲನ. ಏನು, ಭಿನ್ನ ರಾಶಿಯ ವ್ಯವಕಲನ ಅಂತ ಹೇಗೆ ಕರಿತೀವಿ. ಏನಪ್ಪಾ ಭಿನ್ನ ರಾಶಿಯ ವ್ಯವಕಲನ ಅಂತ ಹೇಗೆ ನೋಡೋದಾದ್ರ ಕಳಿದಿದು. ಏನು, ಸಿಂಪಲ್ ಆಗಿ ತಿಳ್ಕೊಂಡ್ಬಿಡ್ರಿ, ಕಳಿಯೋದು. ನೀವು ಅಲ್ಲಿ ಸಂಕಲನ ಅಂದಾಗ ಏನ್ ಮಾಡ್ತಿದ್ವಿ, ಎರಡು ಭಿನ್ನ ರಾಶಿಗಳನ್ನ ತಗೊಂಡ್ಕೆ ಛೇದಗಳ ಸಮ ಇದ್ದಾಗ ಕೂಡಿಸ್ತಿದ್ರಿ, ಛೇದಗಳು ಅಸಮ ಇದ್ದಾಗ ಛೇದಗಳನ್ನ ಒಂದರ ಛೇದವನ್ನು ಮತ್ತೊಂದು ಕುಣಿಸ್ತಿದ್ರಿ, ಇನ್ನೊಂದರ ಛೇದವನ್ನ ಇನ್ನೊಂದು ಕುಣಿಸ್ತಿದ್ರಿ. ಇದು ಸೇಮ್. ಬಟ್ ಆ ನಂತರ ಏನ್ ಮಾಡ್ತಿದ್ರಿ, ಅಲ್ಲಿ ನೀವು ಸಂಕಲನವನ್ನು ಮಾಡ್ತಿದ್ರಿ, ಕೂಡಿಸ್ತಿದ್ರಿ. ಇಲ್ಲಿ ಏನ್ ಮಾಡ್ಬೇಕು, ಕಳಿಬೇಕು ನೀವು ಅಷ್ಟೇ. ಅದಕ್ಕೆ ಇದಕ್ಕೆ ಇರೋ ಡಿಫ್ರೆನ್ಸ್ ಏನು, ಅಲ್ಲಿ ಕೂಡಿಸ್ತಿದ್ರಿ, ಇಲ್ಲಿ ಕಳಿತ್ರಿ ಅಷ್ಟೇ. ಇಲ್ಲಿ ನೋಡ್ರಿ, ಮೊದಲೇ ಎಕ್ಸಾಂಪಲ್ ಏನೈತಿ, ಛೇದಗಳು ಸಮ ಇದ್ದಾಗ ಒಂದು ಎಕ್ಸಾಂಪಲ್ ನ ತಗೊಂಡೆ. ಯಾವುದು, 5 5/8 ಮತ್ತ 3/8 ಅನ್ನ ತಗೊಂಡೇವಿ. ಹೌದಾ, ಇದನ್ನ ಏನ್ ಮಾಡಕತ್ತೆ, ನಾವು ವ್ಯವಕಲನವನ್ನ ಮಾಡಕತ್ತೇವೆ. ಮೈನಸ್ ಅಂದ್ರೂ ಹಾಕೈತಿ. ಹೌದಾ, ವ್ಯವಕಲನವನ್ನ ಮಾಡಕತ್ತೇವಿ. ಛೇದಗಳು ಸಮ ಇದ್ದಾಗ ಏನ್ ಮಾಡ್ಬೇಕಂತ ಹೇಳಿದ್ ನಾನು, ಅಲ್ಲಿ ನೇರವಾಗಿ ಕೂಡಿಸ್ಬೇಕು. ಇಲ್ಲಿ ಏನ್ ಮಾಡ್ಬೇಕು, ನೇರವಾಗಿ ಕಳೆದು ಬಿಡುದು. 8 8ರ ಎರಡು ಕಡೆ ಛೇದ ಏನೈತಿ, 8 ಐತಿ. ಅಂದ್ರ ಅವುಗಳಿಂದ ಬರುವಂತ ಲಸ ಕೂಡ ಏನಾಗಿರ್ತೈತಿ, 8 ಆಗಿರ್ತೈತಿ. ಹೌದಾ, ಅದೇ ರೀತಿ ನಮ್ಗ ಅಂಶಗಳನ್ನ ಒಂದರಲ್ಲಿ ಅಂಶವನ್ನ ಮತ್ತೊಂದ್ರೊಳಗೆ ಕಳೆದ್ಬಿಡೋದು ನೇರವಾಗಿ. ಮೊದ್ಲೇ ಅಂಶ ಎಷ್ಟೈತಿ, 5 ಐತಿ. ಎರಡನೇದು ಎಷ್ಟೈತಿ, 3 ಐತಿ. 5ರ 3 ಹೋದ್ರೆ ಎಷ್ಟು, 2. 2/8 ಆಗತ್ತೆ. ಇದನ್ನ ಇನ್ನೊಂದಿಷ್ಟು ಕನಿಷ್ಠ ರೂಪದೊಳಗೆ ಬರಬೇಕಂದ್ರ 2 1 2 4 ಎಷ್ಟು ಬಂತು, 1/4 ಬಂತು. ಇಷ್ಟು ಈ ರೀತಿ ಛೇದಗಳ ಸಮ ಇದ್ದಾಗ ಭಿನ್ನ ರಾಶಿಗಳನ್ನ ವ್ಯವಕಲನ ಮಾಡಬೇಕು. ಅದೇ ರೀತಿ ಛೇದಗಳು ಅಸಮ ಇದ್ವು ಅಂದ್ರ ಏನು, ಛೇದಗಳು ಅಸಮ ಇದ್ವು ಅಂದ್ರ ಅವಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಗೆ ನೋಡೋದಾದ್ರ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡ್ಕೆ ಬಿಡಿಸ್ಬೋದು ಹೋಗೋಣ ಅಂತ. ಯಾವ ರೀತಿ ಬಿಡಿಸ್ಬೋದು, ಛೇದಗಳು ಅಸಮ ಇದ್ವು ಅಂದ್ರ ಅದನ್ನ ಯಾವ ರೀತಿ ಬಿಡಿಸ್ಬೋದು ಅಂತ ಹೇಗೆ ನೋಡೋದಾದ್ರ, ಅದನ್ನ ಯಾವ್ದು ಸಂಖ್ಯೆ ತಗೊಂಡೇವಿ, 1/2 ಮತ್ ಇನ್ನೊಂದು ಯಾವ್ದು 3/5. ಇದನ್ನ ನಾವೇನ್ ಮಾಡಕತ್ತೀವಿ, ವ್ಯವಕಲನ ಮಾಡೋದ್ರಿಂದ ಏನ್ ಮಾಡಿ ನಾನು ಮೈನಸ್ ಹಾಕಿದ್ವಿ. ಹೌದಾ, ಇವುಗಳಲ್ಲಿ ಬರುವಂತ ಛೇದಗಳು ಯಾವ್ಯಾವ, 2 ಮತ್ತು 5. ಇವುಗಳ ಲಸ ಏನಾಗತ್ತ, 5 ಆಗತ್ತ. ಸಾರಿ, 10 ಆಗತ್ತ. ಹೌದಿಲ್ಲ, 2 1 5 5 1 5 10 ನೇರವಾಗಿ ನಿಮ್ಗೆ ಸಿಕ್ಬಿಡ್ತೈತಿ. 5 10 ಅನ್ನೋದು ಲಸ ಅಂತ ಸಿಕ್ತು ನಿಮ್ಗೆ. ಆ ಲಸವನ್ನ ನೀವೇನ್ ಮಾಡ್ಕೊಂಡ್ರಿ, ಇಲ್ಲಿ ಬರ್ಕೊಂಡ್ರಿ. ಹೌದಾ, ಅದಕ್ಕ ನೀವು ಏನ್ ಮಾಡ್ಬೇಕು, ಇಲ್ಲಿ ಬಂದಂತ ಅಥವಾ ಕೊಟ್ಟಂತ ಮೊದಲನೇ ಭಿನ್ನ ರಾಶಿಗೆ ಎರಡನೇ ಭಿನ್ನ ರಾಶಿಯ ಛೇದದಿಂದ ಗುಣಿಸುದು, ಮತ್ತ ಎರಡನೇ ಭಿನ್ನ ರಾಶಿಗೆ ಒಂದನೇ ಭಿನ್ನ ರಾಶಿಯಿಂದ ಭಿನ್ನ ರಾಶಿಯ ಛೇದದಿಂದ ಗುಣಿಸುದು. ಅಂದ್ರ ಇಲ್ಲೊಂದು ಇನ್ನೊಂದು ಸ್ಟೆಪ್ ಬರೀನಂತ, ಏನಂದ್ರ ನೋಡ್ರಿ, ಇಲ್ಲಿ ಏನ್ ಮಾಡಕತ್ತೀನಿ, ಇವುಗಳ ಲಸ ಎಷ್ಟು ಬಂತು, 10 ಬಂತಪ್ಪ. 10 ಬಂದಾಗ ಏನ್ ಮಾಹಿತಿ, ಇಲ್ಲಿ 1 ಐತಿ. ಈ 1ಕ್ಕೆ ಎಷ್ಟರಲ್ಲೇ ಗುಣಿಸಾಕತ್ತೀನಿ, 5ರಲ್ಲೇ ಗುಣಿಸಾಕತ್ತೀನಿ. ಈ ವ್ಯವಕಲನ ಮಾಡೋದ್ರಿಂದ ಮೈನಸ್ ಅನ್ನ ಇಡಾಕತ್ತೀನಿ. ಅದೇ ರೀತಿ 3 ಎಂಬ ಅಂಶಕ್ಕ ಮೊದಲೇದ ಛೇದ ಎಷ್ಟೈತಿ, 2 ಐತಿ. ಅದರಲ್ಲೇ ಗುಣಿಸಾಕತ್ತೀನಿ. ಹೌದಾ, ಆ ಗುಣಿಸಿದಾಗ ಎಷ್ಟು ಬಂತು ನಮ್ಗ, 5 1 5 ಬಂತ. ಮೈನಸ್ ವ್ಯವಕಲನ ಮಾಡೋದ್ರಿಂದ ಮೈನಸ್ ನ ಇಟ್ಟಿನಿ. ಅದೇ ರೀತಿ 3 ಎಷ್ಟು ಬಂತು, 6 ಬಂತು. 6ನ ಹಚ್ಕೊಂಡಿನಿ, ತಳ ಬಂದ ಲಸವನ್ನ ಇಟ್ಟಿನಿ. ಅಂದ್ರ 5ರಾಗ 6 ಹೋದ್ರೆ ಎಷ್ಟು, -1. ಅಂದ್ರ ದೊಡ್ಡ ಸಂಖ್ಯೆ ಹಿಂದಿನ ಸಿಂಬಾಲ್ ಅನ್ನ ನಾವು ಬಳಸ್ಬೇಕಾಗಿರ್ತೈತಿ, ಅಥವಾ ಮುಂದೆ ನಾವು ಅದನ್ನ ಹಾಕ್ಬೇಕಾಗಿರ್ತೈತಿ. ಅದಕ್ಕ -1/10. ಅಂದ್ರೆ ಈ ರೀತಿ ಸುಲಭವಾಗಿ ನೀವು ಭಿನ್ನ ರಾಶಿಯ ವ್ಯವಕಲನವನ್ನು ಮಾಡೋದು. ಇದೇ ತರ ಬೇರೆ ಬೇರೆ ಎಕ್ಸಾಂಪಲ್ ತಗೊಂಡ್ಕೆ ನೀವು ಸಾವಿರಾರು ಬಿಡಿಸ್ಬೋದು. ಇಂಥವು ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೊಂಡ್ಕೆ ಇನ್ನೊಂದಿಷ್ಟು ಈ ವಿಷಯವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಒಂದು ಟಾಪಿಕ್ ಏನಂತಂದ್ರ ಭಿನ್ನ ರಾಶಿಗಳ ಗುಣಾಕಾರ. ಏನು, ಭಿನ್ನ ರಾಶಿಗಳ ಗುಣಾಕಾರ ಅಂತ ಹೇಗೆ ಕರಿತೇನೆ. ಏನು, ಭಿನ್ನ ರಾಶಿಗಳ ಗುಣಾಕಾರ ಏನಪ್ಪಾ ಇದನ್ನ ಅಂತಂದ್ರ ಇದು ಸಂಕಲನ ಮತ್ತು ವ್ಯವಕಲನಕ್ಕಿಂತ ತೀರಾ ಈಸಿ ಇದೆ. ಇಲ್ಲಿ ನೋಡ್ರಿ, ಸ್ಪಷ್ಟವಾಗಿ ತಿಳ್ಕೊಂಬಿಡ್ರಿ ನೀವು.
ಬೇಕಾದಂತ ಎರಡು ಭಿನ್ನ ರಾಶಿಗಳನ್ನು ಕೊಡ್ಲಿ ಅವು. ನೇರ ಅಂಶಗಳಿಗೆ ಗುಣಿಸ್ಬಿಡ್ಬೇಕು, ಛೇದಗಳಿಗೆ ಗುಣಿಸ್ಬಿಡೋದು ನೇರವಾಗಿ. ಎರಡು ಎಕ್ಸಾಂಪಲ್ನ ತಗೊಂಡೆ ನಾವು, ಒಂದು ಎಕ್ಸಾಂಪಲ್ ತಗೊಂಡೆ. ಏನೈತಿ, 2/3 ಐತಿ. ಅದೇ ರೀತಿ ಇನ್ನೊಂದು ಯಾವ್ದೈತಿ, 3 × 3/4 ಐತಿ. ಇವುಗಳನ್ನ ಏನ್ ಮಾಡಕತ್ತೀನಿ, ಮೊದಲನೇ ಭಿನ್ನ ರಾಶಿಯ ಅಂಶವನ್ನು ಎರಡನೇ ಭಿನ್ನ ರಾಶಿಗೆ ನೇರವಾಗಿ ಗುಣಿಸಕತ್ತೀನಿ. ಅದೇ ರೀತಿ ಮೊದಲನೇ ಭಿನ್ನ ರಾಶಿಯ ಛೇದವನ್ನ ಎರಡನೇ ಭಿನ್ನ ರಾಶಿಯ ಛೇದಕ್ಕೆ ನೇರವಾಗಿ ಗುಣಿಸ್ಬಿಡೋದು. ಹೌದಾ? 2 3 ಎಷ್ಟಾಯ್ತು, 6. ಅದೇ ರೀತಿ 3 4 12 ನೇರವಾಗಿ ಗುಣಿಸ್ಬಿಟ್ನೆ. ನೇರವಾಗಿ ಗುಣಿಸಿದಾಗ ಎಷ್ಟು ಬಂತು, 6/12 ಬಂತು. ಇದನ್ನ ಇನ್ನೊಂದಿಷ್ಟು ಕನಿಷ್ಠ ರೂಪದೊಳಗೆ ಬರಬೇಕಂದ್ರ 6 1 6 2 ಎಷ್ಟು ಬಂತು, 1/2 ಬಂತು. ಹೌದಿಲ್ಲ? ಅಂದ್ರ ಭಿನ್ನ ರಾಶಿಯ ಗುಣಾಕಾರಗಳನ್ನ ಮಾಡಬೇಕಾಗಿತ್ತಂದ್ರ ಕೊಟ್ಟಂತ ಎರಡು ಭಿನ್ನ ರಾಶಿಗಳನ್ನ ನೇರವಾಗಿ ಗುಣಿಸ್ಬಿಡೋದು. ಅಂದ್ರೆ ಅಂಶಗಳಿಗೆ ಗುಣಿಸ್ಬೇಕು, ಮತ್ತು ಛೇದಗಳಿಗೆ ಗುಣಿಸೋದ್ರಿಂದ ಆ ಭಿನ್ನ ರಾಶಿಯ ಬೆಲೆ ಸಿಗತೈತಿ ನಮ್ಗೆ. ಇದು ಅಂತೂ ಫುಲ್ ಸುಲಭ ಐತಿ. ಹೌದಿಲ್ಲ? ಅದೇ ರೀತಿ ಭಿನ್ನ ರಾಶಿಯ ಭಾಗಾಕಾರದ ರೂಪದೊಳಗೆ ಬಂದು ಅಂದ್ರ ಭಿನ್ನ ರಾಶಿಯ ಭಾಗಾಕಾರ ಮಾಡೋದು ಹೆಂಗಪ್ಪ? ಹೌದಿಲ್ಲ? ಭಿನ್ನ ರಾಶಿಯ ಭಾಗಾಕಾರ ಮಾಡೋದು ಹೆಂಗಂದ್ರ ಇದೊಂದು ಎಕ್ಸಾಂಪಲ್ ಐತಿ ನೋಡ್ರಿ. ಏನಪ್ಪಾ ಎಕ್ಸಾಂಪಲ್ ಅಂದ್ರ 5/2 ಐತಿ, ಮತ್ ಇನ್ನೊಂದ್ ಯಾವ್ದೈತಿ 2/3 ಐತಿ. ಹೌದಾ? ಈ ಎರಡು ಭಿನ್ನ ರಾಶಿಗಳನ್ನು ತಗೊಂಡೇವಿ. ಇದನ್ನ ಯಾವ ರೀತಿ ನಾವು ಬಿಡಿಸಬಹುದು ಅಂತಂದ್ರ, ಮೊದಲೇ ಯಾವ್ದ್ರ ಈ ಎರಡು ಭಿನ್ನ ರಾಶಿಗಳಲ್ಲಿ ಒಂದು ಭಿನ್ನ ರಾಶಿಯನ್ನ ಅದಲು ಬದಲು ಮಾಡಿದಾಗ, ಏನು ಅಂಶವನ್ನ ಛೇದವಾಗಿ ಮಾಡಿದಾಗ, ಛೇದವನ್ನ ಅಂಶವಾಗಿ ಮಾಡಿದಾಗ ಇಲ್ಲಿ ಏನೈತಲ್ಲ ಈ ಸಿಂಬಲ್, ಇದು ಚೇಂಜ್ ಆಗುತ್ತೆ. ಯಾವ ರೀತಿ ಚೇಂಜ್ ಆಗುತ್ತಾ, ಇಂಟು ಆಗುತ್ತದು. ಏನು, ಇಂಟು ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಾಗಿತ್ತಂದ್ರ ಈ 5/2 ನಾ ಏನ್ ಮಾಡಕತ್ತೀನಿ, ಕಾನ್ಸ್ಟೆಂಟ್ ಅಟ್ಟೆ ಇಟ್ಕೋತೀನಿ. ಈ 2/3 ಎಂಬ ಭಿನ್ನ ರಾಶಿಯನ್ನ ಏನ್ ಮಾಡಕತ್ತೀನಿ, ಉಲ್ಟಾ ಬರಾಕತ್ತೀನಿ. ಏನಂತ, 3/2 ಅಂತ ಬರಾಕತ್ತೀನಿ. ಅವಾಗ ಭಾಗಾಕಾರ ಇದ್ದಿದ್ದು ಏನಾಗತ್ತ, ಗುಣಾಕಾರ ಆಗತ್ತ. ಅದೇ ಈ ಭಿನ್ನ ರಾಶಿನ 3/2 ಬರ್ದಿಲ್ಲ, ಇದನ್ನ ಏನ್ರ ಹೊಳ್ಳಿ ಉಲ್ಟಾ ಮಾಡಾಕತ್ತೀನಿ ಅಂದ್ರ ಏನು, ಇದನ್ನ ಏನ್ ಮಾಡತ್ನ ಹೊಳ್ಳಿ 3/2 ಇದ್ದದನ್ನ ನಾ ಏನ್ ಮಾಡಾಕತ್ತೀನಿ ಹೊಳ್ಳಿ 2/3 ಮಾಡಿದ್ನಿ ಅಂದ್ರ ಗುಣಾಕಾರ ಇತ್ತಲ್ಲ, ಅದು ಏನಾಗತ್ತೆ ನಮ್ಗೆ ಹೊಳ್ಳಿ ಭಾಗಾಕಾರ ಆಗತ್ತೆ. ಹೌದಾ? ಹಿಂಗ ವೈಸ್ ವರ್ಷ ಅಂತ ಕರಿತೇವೆ ನಾವು ಇದನ್ನ. ಸೈನ್ ಚೇಂಜ್ ಆಗುತ್ತೆ. ಅಂಶವನ್ನು ಮಾಡೋದ್ರಿಂದ, ಛೇದವನ್ನ ಅಂಶ ಮಾಡೋದ್ರಿಂದ ನಮ್ಗೆ ಏನಾಗುತ್ತ, ಗುಣಾಕಾರ ಇದ್ದು ಭಾಗಾಕಾರ ಆಗತ್ತ, ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಗತ್ತ. ಮೊದಲನೇದ್ದು ಆ ಸಂಖ್ಯೆ ಹೆಂಗೈತಿ ಅದೇ ರೀತಿ ಬರ್ಕೊಂಡೇವಿ. ಅದಕ್ಕ ನಾವ್ ಏನ್ ಮಾಡಕತ್ತೀವಿ, ಮೊದಲನೇ ಭಿನ್ನ ರಾಶಿಯನ್ನ ಹೆಂಗಿತ್ತು ಹಂಗೆ ಇಟ್ಕೊಂಡೇವಿ. ಹೌದಾ? ಎರಡನೇ ಭಿನ್ನ ರಾಶಿಯನ್ನ ಏನ್ ಮಾಡಕತ್ತೇವೆ ನಾವು, ಅಂಶವನ್ನು ಛೇದವನ್ನ ಅಂಶವಾಗಿ ಉಲ್ಟಾ ಮಾಡಕತ್ತೇವೆ. ಉಲ್ಟಾ ಮಾಡಿದಾಗ ಏನಾಗುತ್ತ, ಭಾಗಾಕಾರ ಇದ್ದಿದ್ದು ಏನಾಗತ್ತೈತಿ, ಗುಣಾಕಾರ ಆಗಿ ಬದಲಾಗತ್ತೆ. ಹೌದಾ? ನಿಮ್ಗೆ ಈ ಗುಣಾಕಾರ ಭಾಗಾಕಾರ ಇದ್ದದ್ದು ಗುಣಾಕಾರ ಅಂತ ಆಗಿರ್ತವೆ. ನಿಮ್ ಗುಣಾಕಾರ ಅಂದ್ರೆ ಏನು, ಭಿನ್ನ ರಾಶಿಗಳನ್ನ ಗುಣಾಕಾರ ಮಾಡೋದು ಯಾವ ರೀತಿ, ಡೈರೆಕ್ಟ್ ಏನು ಅಂಶದಿಂದ ಗುಣಿಸೋದು, ಛೇದದಿಂದ ಗುಣಿಸ್ಬಿಡೋದು. ಹೌದಿಲ್ಲ? 5 2 ಎಷ್ಟಿಲ್ಲಿ, ಸಾರಿ 5 3 ಎಷ್ಟಿಲ್ಲಿ, 5 3 15. ಹೌದಾ? 2 2 ಎಷ್ಟು, 4. ನೇರವಾಗಿ ಬರ್ತೈತಿ ನಿಮ್ಗ. ಹೌದಿಲ್ಲ? ಡೈರೆಕ್ಟ್ ಗುಣಿಸೋದ್ರಿಂದ ಏನಾಗುತ್ತ, 5 15/4 ಬಂತು. ಅಂದ್ರ ಭಾಗಾಕಾರ ಮಾಡೋದನ್ನ ಯಾವ ರೀತಿ ಮಾಡ್ಬೇಕು, ಒಂದು ಭಿನ್ನ ರಾಶಿಯನ್ನ ಸೇಮ್ ಹೆಂಗಿರುತ್ತೆ ಹಂಗೆ ಇಟ್ಕೋಬೇಕು, ಇನ್ನೊಂದು ಭಿನ್ನ ರಾಶಿಯನ್ನ ಅದಲ್ ಬದಲು ಮಾಡಬೇಕು. ಅಂದ್ರೆ ಏನು, ಅಂಶವನ್ನು ಛೇದ ಮಾಡ್ಬೇಕು, ಛೇದವನ್ನ ಅಂಶ. ಈ ರೀತಿ ಮಾಡೋದ್ರಿಂದ ಏನಾಗುತ್ತ, ಭಾಗಾಕಾರ ಇದ್ದಿದ್ದು ಗುಣಾಕಾರಕ್ಕ ಬದಲಾಯಿಸ್ಕೊಂಡ್ರೆ ನಾವು ಆ ಭಿನ್ನ ರಾಶಿಗಳನ್ನ ಬೆಲೆಯನ್ನ ಕಂಡುಹಿಡಿಯಬಹುದು. ಅಂದ್ರೆ ಸುಲಭವಾಗಿ ಕಂಡುಹಿಡಿಯಬಹುದು. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತಾ, ಅತಿ ವೇಗವಾಗಿ ಎಷ್ಟೇ ಭಿನ್ನ ರಾಶಿಗಳನ್ನ ಕೊಟ್ಟರು ಕೂಡ ನಾವೇನ್ ಮಾಡೋದು, ಅವುಗಳ ಬೆಲೆಯನ್ನ ಕಂಡುಹಿಡಿಯಬಹುದು, ಅವುಗಳನ್ನ ಬಿಡಿಸಬಹುದು. ಹೌದಾ? ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ಏನ್ ಮಾಡಿದ ನಾವು, ಭಿನ್ನ ರಾಶಿಗಳು ಮತ್ತು ಭಿನ್ನ ರಾಶಿಯ ಮೇಲಿನ ಗಣಿತದ 4 ಯಾವುದು ಗಣಿತದ ಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಹೌದಿಲ್ಲ? ಇದರ ಮೇಲಿನ ಬೇರೆ ಬೇರೆ ತರನಾದಂತ ಎಕ್ಸಾಂಪಲ್ಸ್ ನ ಅಥವಾ ಕ್ವಶನ್ಸ್ ಗಳನ್ನ ಒಂದೊಂದು ಚಿಕ್ಕ ಪಾಠಗಳನ್ನಾಗಿ ನೀವು ಆ ವಿಡಿಯೋ ನೋಡ್ಕಿ ಅದ್ರ ಮೇಲೆ ಎಷ್ಟು ಸಾವಿರಾರು ಎಕ್ಸಾಂಪಲ್ ಗಳನ್ನ ಬಿಡಿಸ್ತಾ ಹೋಗ್ರಿ. ಅವಾಗ ಭಿನ್ನ ರಾಶಿಯ ಮೇಲಿನ ಗಣಿತದ ಕ್ರಿಯೆಗಳು ನಿಮ್ಗೆ ಇನ್ನೊಂದಿಷ್ಟು ಸ್ಪಷ್ಟವಾಗಿ ತಿಳಿತೈತಿ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡೋದ್ರಿಂದ
ಈ ಭಿನ್ನ ರಾಶಿಗಳು ಅನ್ನೋ ಟಾಪಿಕ್ ಅತಿ ಮಹತ್ವವಾದ ಟಾಪಿಕ್ ಆಗುತ್ತಾ. ಇದ್ರ ಮೇಲೆ ಏನೇ ಇಲ್ಲ ಅಂತಂದ್ರೂ ಕಾಮನ್ ಆಗಿ ಹೆಂಗೆ ಬಂದಿಲ್ಲ ಅಂದ್ರೂ ಮಿನಿಮಮ್ ಅಂದ್ರೆ ಒಂದ್ 2 ಕ್ವಶನ್ ಆದ್ರೂ ಬಂದೇ ಬಂದಿರ್ತಾವ. ಅದಕ್ಕಾಗಿ ಇದನ್ನ ಒಂದಷ್ಟು ಚಂದವಾಗಿ ಅತಿ ಸ್ಪಷ್ಟವಾಗಿ ತಿಳ್ಕೊ ಕೆಲಸ ಮಾಡ್ರಿ. ಅತಿ ಹೆಚ್ಚಿನ ಕ್ಲಾಸ್ಗಳಿಗಾಗಿ AOC ಕೋಚಿಂಗ್ ನವೋದಯ ಆ್ಯಪ್ ಅನ್ನ ಬಳಸ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು.